ಆಚಾರ್ಯ ಶಾಸಯೇದ್ಯಸ್ತು ಸ ಆಚಾರ್ಯ ಉದಾಹೃತ. ಹೀಗೆ ನಡೆದುಕೊಳ್ಳಬೇಕು ಎನ್ನುವ ಶಾಸನವನ್ನು ಮಾಡುವವನು ಆಚಾರ್ಯ, ಅದರಂತೆಯೇ ನಡೆದುಕೊಳ್ಳುವವನು ಶಿಷ್ಯ. ಎಷ್ಟು ಆಚಾರ್ಯ ಪರಾಧೀನ, ಆಚಾರ್ಯನಿಗೆ ಎಲ್ಲ ರೀತಿಯಿಂದಲೂ ಅಧೀನನಾಗಿ. ತದ್ವಾಕ್ಯಂ ಶಾಸ್ಯತೆ ಇದೆ, ಶಾಸನೆ ಸ್ಥಿರವೃತ್ತಿಶ್ಚ. ಆಚಾರ್ಯನ ಆಜ್ಞೆಯನ್ನು ಪಾಲನೆ ಮಾಡುವುದರಲ್ಲಿ ಯಾರ ಮನೋವೃತ್ತಿಯು ಸ್ಥಿರವಾಗಿದೆಯೋ ಅವನು ಶಿಷ್ಯ. ಇದನ್ನು ಆಧಾರವಾಗಿಟ್ಕೊಂಡು ಈ ಕಥೆಗಳು ನಡೀತಾ ಇದೆ, ಪಾಠ ನಡೀತಾ ಇದೆ. ಬದುಕಿನಲ್ಲಿ ಕಷ್ಟಗಳು ಬಂದಾಗ ಕೆಲವೊಮ್ಮೆ ಒಂದೊಂದೇ ಬರೋದಿಲ್ಲ, ಸಾಲಾಗಿ ಬರ್ತವೆ, ಹಿಂಡು ಹಿಂಡಾಗಿ ಬರ್ತವೆ. ಅದಕ್ಕೆ ಉಪಮನ್ಯುವಿನ ಕಥೆಯೇ ಉದಾಹರಣೆ. ಗುರುಕುಲದಲ್ಲಿ ತಿಂದುಂಡು ಹಾಯಾಗಿದ್ದ ಉಪಮನ್ಯು, ದಷ್ಟಪುಷ್ಟವಾಗಿದ್ದ ಅಲ್ವಾ. ಅಂತವನಿಗೆ ಸಾಲು ಸಾಲು ಪರೀಕ್ಷೆಗಳು ಬಂದು ಒದಗಿದವು. ಒಂದು ಬಾರಿ ಭಿಕ್ಷೆ ಎತ್ತಿ ತರ್ತಾ ಇದ್ದ, 2 ಬಾರಿ ಭಿಕ್ಷೆ ಎತ್ತುವ ಸಂದರ್ಭ ಬಂದ್ಬಿಡ್ತು. ಗುರುಗಳು ಯಾವಾಗ ಅಪ್ಪಣೆ ಮಾಡಿದ್ರೋ, ನೀನು 1 ಬಾರಿ ಎತ್ತಿದ ಗುರು ಭಿಕ್ಷೆಯನ್ನು ತಂದು ನನಗೆ ಸಮರ್ಪಣೆ ಮಾಡಬೇಕು ಎಂದು ಗುರುಗಳು ಅಪ್ಪಣೆ ಮಾಡಿದರು. ಅದರಂತೆ ನಡ್ಕೊಂಡ. ತನ್ನ ಉದರಂಭರಣಕ್ಕಾಗಿ 2ನೇ ಬಾರಿ ಭಿಕ್ಷೆ ಎತ್ತಕ್ಕೆ ಆರಂಭ ಮಾಡಿದ. ಅಲ್ಲಿಗೇನಾಯ್ತು, 1 ಬಾರಿ ಭಿಕ್ಷೆ ಎತ್ತಾ ಇದ್ದವನು 2 ಬಾರಿ ಭಿಕ್ಷೆ ಎತ್ತುವ ಸಂದರ್ಭ ಬಂತು. ಅಲ್ಲಿಂದ ಮುಂದೆ ಭಿಕ್ಷಾನ್ನ ತಪ್ಪಿ ಬರೀ ಹಾಲು ಮಾತ್ರ ಜೀವನಕ್ಕೆ ಅನ್ನೋ ಸಂದರ್ಭ ಬಂತು. ಯಾವಾಗ ಗುರುಗಳು 1ನೇ ಬಾರಿ ಎತ್ತಿದ ಭಿಕ್ಷೆಯನ್ನು ಅವನಿಗೆ ಕೊಡಲಿಲ್ಲ, 2ನೇ ಬಾರಿ ಭಿಕ್ಷೆ ಎತ್ತುವುದನ್ನು ಬೇಡ ಅಂತ ಹೇಳಿದ್ರು. ಅವೇನಾಯ್ತು, ಭಿಕ್ಷಾನ್ನ ಇಲ್ಲದಾಯ್ತು, ಹಾಲು ಮಾತ್ರ. ಅಲ್ಲಿಂದ ಮುಂದೆ ಹಾಲು ಇಳಿದು ಹೋಯಿತು, ಬರೀ ನೊರೆ ಮಾತ್ರ, ನೊರೆ ಹಾಲು ಮಾತ್ರ. ಕಟವಾಯಿಯಿಂದ ಹಾಲು ಕುಡಿಯುವ ಕರುಗಳ ಕಟವಾಯಿಯಿಂದ ಉಕ್ಕುವ ನೊರೆ ಮಾತ್ರ, ಹಾಲು ಇಲ್ಲ ಎನ್ನುವ ಸಂದರ್ಭ ಬಂತು. ಮುಂದೆ ಅದು ಇಳಿದು ಹೋಯಿತು, ಹಸಿವೆ ಗತಿ. ಅಲ್ಲಿಂದ ಮುಂದೆ ಹಸಿವಾದ್ರೂ ಸಹಿಸಬಹುದು, ಆದರೆ ಅದಕ್ಕಿಂತ ಕಷ್ಟ ಬಂತು. ಏನ್ ಬಂತು, ಕುರುಡುತನ ಬಂತು. ಹಸಿವು ತಾಳಲಾರದೆ ಕಾಡಿನಲ್ಲಿ ಸಿಕ್ಕಿದ ಎಕ್ಕೆಯ ಎಲೆಗಳನ್ನು ತಿಂದಾಗ ಕಣ್ಣೇ ಕುರುಡಾಯಿತು. ಅಷ್ಟು ತೀಕ್ಷ್ಣ ಎಕ್ಕೆ ಅಂದ್ರೆ, ಸೂರ್ಯ ಹೇಗೆ ತೀಕ್ಷ್ಣವೋ ಅರ್ಕಪತ್ರ ಅಂತ ಹೆಸರು ಅದಕ್ಕೆ. ಅರ್ಕ ಅಂದ್ರೆ ಸೂರ್ಯನೇ, ಎಕ್ಕೆ ಅನ್ನೋ ಶಬ್ದವೇ ಬಂದಿದ್ದು ಅರ್ಕ ಅನ್ನೋ ಶಬ್ದದಿಂದ ಅಂತ. ಹಾಗಾಗಿ ಆ ಅತಿ ತೀಕ್ಷ್ಣವಾದ ಕಟುವಾದ ಎಕ್ಕೆ ಎಲೆಗಳನ್ನು ತಿಂದಾಗ ಕಣ್ಣೇ ಹೋಯ್ತು. ಅಲ್ಲಿಗೆ ಮುಗೀತಾ ಉಪಮನ್ಯುವಿನ ಕಷ್ಟ ಅಂದ್ರೆ? ಅಲ್ಲಿಗೂ ಮುಗಿಲಿಲ್ಲ. ಕಣ್ಣು ಕಾಣದೆ ಅತ್ತಿತ್ತ ಅರ್ಧಾಡುವಾಗ ಗೊತ್ತಾಗದೆ ಹಾಳು ಬಾವಿಯಲ್ಲಿ ಬಿದ್ದು ಬಿಟ್ಟ. ಇನ್ನು ಕಷ್ಟ ಬರಲು ಏನಿದೆ? ಕಷ್ಟಗಳು ಬರುವಾಗ ಸಾಲಾಗಿ ಬರ್ತವೆ, ಒಂದೊಂದೇ ಬರುವುದಿಲ್ಲ, ಸಾಲು ಸಾಲು ಕಷ್ಟಗಳು ಬರ್ತವೆ. ಜೀವನ ಅಂದ್ರೆ ಅದು ಸುಮಶಯ್ಯ ಅಲ್ಲ. ಸುಮಶಯ್ಯ ಅಂದ್ರೆ ಹೂವಿನ ಹಾಸಿಗೆ ಅಲ್ಲ ಅದು. ಜೀವನ ಎಂಬುದು ಕಂಟಕಾಕೀರ್ಣ. ಅಲ್ಲಿ ಕಲ್ಲು ಮುಳ್ಳು, ಏರು ಇಳಿತ ಎಲ್ಲ ಇದೆ. ಬದುಕು ಸುರಿದ ಬಾಳೆಯ ಹಣ್ಣಿನಂತೆ ಅಲ್ಲ. ಈಗ ಬಾಳೆಹಣ್ಣು ಸಿಪ್ಪೆ ಸುಲಿದು ಇಟ್ಟಿದ್ರೆ ಮತ್ತೇನು ತಿನ್ನೋದೊಂದೇ ಅಲ್ವಾ? ಬಾಳೆಹಣ್ಣು ಅಂದ್ರೆ ಅದೇನು ಗಟ್ಟಿಯೂ ಅಲ್ಲ, ಕಬ್ಬಿನ ಹಾಗೆ ಗಟ್ಟಿಯಾ ಏನಲ್ಲ. ಇನ್ನು ಹೊಲಸಿನ ಹಣ್ಣಿನಾಗೆ ಅಲ್ಲಿ ಮೆಣೆ ಇದೆಯಾ? ಅಲ್ಲಿ ಏನಿಲ್ಲ, ಮೆತ್ತಗಿದೆ, ರುಚಿಯಾಗಿದೆ, ಪರಿಮಳವಾಗಿದೆ. ಹಾಗಾಗಿ ಸುಲಭವಾಗಿ ತಿಂದ್ಬಿಡ್ಬೋದು. ಹಾಗಲ್ಲ ಬದುಕು ಅಂದ್ರೆ. ಬಾಳು ಬಾಳೆಹಣ್ಣಲ್ಲ, ಬಾಳು ಅಂದ್ರೆ ಹಲಸಿನ ಹಣ್ಣು. ಎಲ್ಲೋ ಮರದ ಮೇಲೆ ಇರ್ತದೆ ಹಲಸಿನ ಹಣ್ಣು, ಹೊರಗಡೆಯಿಂದ ಅದಕ್ಕೆ ಮುಳ್ಳುಗಳು ಬೇರೆ, ಒಳಗೆ ಮೇಣ ಬೇರೆ, ಮಧ್ಯೆ ಮಧ್ಯೆ ನಿಸ್ಸಾರವಾಗಿರ್ತಕ್ಕಂಥ ಭಾಗಗಳಿರ್ತವೆ, ಒಳಗೆ ಮತ್ತೆ ಬೀಜ, ಇಷ್ಟೆಲ್ಲ ಇದೆ. ಇದರ ಮಧ್ಯೆ ಇರ್ತಕ್ಕಂಥ ಆ ತೊಳೆಗಳನ್ನ ತಿನ್ಬೇಕು ಅಂದ್ರೆ ಸುಮಾರು ಕೆಲಸ ಇದೆ ನೋಡಿ. ಜೀವನ ಕೂಡ ಪರೀಕ್ಷೆಗಳನ್ನ ಒಡ್ಡುತ್ತದೆ. ಕಗ್ಗದ ಈ ಪದ್ಯ ನೆನ್ಪಿಟ್ಕೊಳ್ಬೇಕು ನೀವು. ಪದ್ಯ ಹೇಗಿದೆ? 784ನೇ ಕಗ್ಗ ಇದು, ಮಂಕುತಿಮ್ಮನ ಕಗ್ಗದ 784ನೇದು ಇದು. ಏನಾದೊಡೆಯು ಮಪ್ಪುದುಂಟು
ಸಿದ್ಧನಿರದಕ್ಕೆ. ಏನ್ ಬೇಕಾದ್ರೂ ಆಗ್ಬೋದು ಜೀವನದಲ್ಲಿ, ಏನ್ ಬೇಕಾದ್ರೂ ಆಗ್ಬೋದು. ಏನಾದೊಡೆಯೂ ಒಪ್ಪುದುಂಟು, ಸಿದ್ಧನಿರು ಅದಕ್ಕೆ. ನಾವು ತಯಾರಿರ್ಬೇಕು. ಬದುಕು ಅಂದ್ರೆ ಭಾರಿ ಸುಖ, ನಾವು ಆಗಲೇ ಹೇಳಿದಾಗ ಹೂವಿನ ಹಾಸಿಗೆ ಅಂತ ಅನ್ಕೊಂಡು ಇದು ಬಿಡಬಾರದು. ಕಷ್ಟಗಳು ಬರಬಹುದು, ನಷ್ಟಗಳು ಬರಬಹುದು, ಪರೀಕ್ಷೆಗಳು ಒದಗಬಹುದು. ಸಿದ್ಧನಿರು ಅದಕ್ಕೆ, ಸಿದ್ಧನಿರಬೇಕು. ಏನಾದೊಡೆಯೂ ಒಪ್ಪುದುಂಟು ಅಂದ್ರೆ ಏನಾಗ್ಬೋದು? ಭಾನು ತಣುವಾದಾನು, ಸೋಮ ಸುಟ್ಟಾನು. ಸೂರ್ಯ ತಣದು ಹೋಗ್ಬೋದು. ಸೂರ್ಯ ಅಂದ್ರೆ ಬಿಸಿ ಅಲ್ವಾ, ಬಿಸಿಲು. ಅಂತಹ ಸೂರ್ಯ ತಣುವಾದಾನು, ಸೋಮ ಸುಟ್ಟಾನು. ಬೆಳದಿಂಗಳು ಚೆಲ್ಲುವ ಚಂದ್ರ ಇದ್ದಕ್ಕಿದ್ದಂತೆ ಬೆಂಕಿಯನ್ನು ಉಳಿಯಾನು. ಕ್ಷೋಣಿಯೇ ಕರಗೀತು. ಈ ಭೂಮಿ ಅಂದ್ರೆ ಗಟ್ಟಿ ಅಲ್ವಾ, ಭೂಮಿ ಮೇಲೆ ನಿಂತಿದ್ದೇವೆ, ನಾವು ನಡೆದಾಡ್ತಾ ಇದ್ದೇವೆ, ಮನೆಗಳನ್ನು ಕಟ್ಕೊಂಡಿದ್ದೇವೆ. ಭೂಮಿ ಅಂದ್ರೆ ಗಟ್ಟಿ ಅದು. ಇಂತಹ ಭೂಮಿ ಕರಗಿ ಹೋದೀತು. ಕ್ಷೋಣಿಯೇ ಕರಗೀತು, ಜಗ ಶೂನ್ಯವಾದೀತು. ಜಗತ್ತು ತುಂಬಿದೆ. ಎತ್ತ ನೋಡಿದ್ರತ್ತ ಪ್ರಾಣಿಗಳು, ಪಕ್ಷಿಗಳು, ಸಸ್ಯಗಳು, ಪರ್ವತಗಳು, ಜಲಾಶಯಗಳು. ಇಂತಹ ಭೂಮಿ, ಇಂತಹ ಜಗತ್ತು ಶೂನ್ಯವಾದೀತು, ಜಗ ಶೂನ್ಯವಾದೀತು. ಮೌನದಲ್ಲಿ ಸಿದ್ಧನಿರು, ಮೌನವಾಗಿ ಸಿದ್ಧವಾಗಿರು. ಯಾವ ಕಷ್ಟ ಬಂದರೂ ಧೈರ್ಯವಾಗಿ ಎದುರಿಸ್ತೇನೆ. ಧೈರ್ಯಗೆಟ್ಟರೆ ಕಷ್ಟವನ್ನು ಎದುರಿಸುವ ಶಕ್ತಿಯೇ ನಮಗಿರೋದಿಲ್ಲ. ಧೈರ್ಯ ಇದ್ದರೆ ಎಷ್ಟೋ ಬಾರಿ ಧೈರ್ಯದ ನಮ್ಮ ಶಕ್ತಿ ಎಷ್ಟಿದೆಯೋ ಶಕ್ತಿಗಿಂತ ದೊಡ್ಡ ಕೆಲಸ ನಾವು ಮಾಡಬಹುದು ಧೈರ್ಯದಿಂದ. ಧೈರ್ಯ ಇಲ್ಲದೆ ಇದ್ರೆ ಶಕ್ತಿ ಇರುವಷ್ಟು ಕೂಡ ಕೆಲಸ ಮಾಡೋಕೆ ಸಾಧ್ಯ ಇಲ್ಲದೆ ಹೋಗ್ಬೋದು. ಹಾಗಾಗಿ ಕಂಗಾಲಾಗಬಾರದು, ಪ್ಯಾನಿಕ್ ಆಗಬಾರದು. ಧೈರ್ಯವಾಗಿರ್ಬೇಕು, ಬಂದಿದ್ದನ್ನು ಎದುರಿಸಬೇಕು. ಇನ್ನೊಂದು ಕಗ್ಗ, ಇದು 783ನೇ ಕಗ್ಗ. ಬುದ್ಧಿಮಾತಿದು ನಿನಗೆ, ನಿಮಗೆ ಡಿ.ವಿ.ಜಿ. ಅವರ ಬುದ್ಧಿಮಾತು. ಬುದ್ಧಿಮಾತಿದು ನಿನಗೆ, ಸಿದ್ಧನಿರು ಸಕಲಕಂ. ಎಲ್ಲಕ್ಕೂ ಸಿದ್ಧ ಇರು. ಒಬ್ಬವನ್ನು ನಿಮ್ಮ ಹಾಗೆ ಸಣ್ಣ ವಯಸ್ಸಿನವನು, ಅವನೇನು ಗಟ್ಟಿಮುಟ್ಟಾದ ಯುವಕನೋ ವೃದ್ಧನೋ ಏನೂ ಅಲ್ಲ, ಗುರುಕುಲದ ವಿದ್ಯಾರ್ಥಿ ಅವನು. ಏನೆಲ್ಲ ಬಂತು ಪಾಪ ಅವನಿಗೆ ಕಷ್ಟ. ಸಿದ್ಧನಿರು ಸಕಲಕಂ. ಎದ್ದು ಕುಣಿಯಲಿ ಕರ್ಮ, ನಮ್ಮ ಪೂರ್ವ ಕರ್ಮ. ನಾವು ಹಿಂದೆ ಮಾಡಿದ ಪಾಪ ಎದ್ದು ಕುಣಿಯಬಹುದು. ಆ ಹಿಂದೆ ಮಾಡಿದ ಪಾಪ ಎದ್ದು ಕುಣಿದಾಗಲೇ ಕಷ್ಟಗಳು ಬರುವಂತದ್ದು ನಮಗೆ ಅಂತ. ಹಾಗಾಗಿ ಎದ್ದು ಕುಣಿಯಲಿ ಕರ್ಮ, ದೈವ ನಿದ್ರಿಸಲಿ. ನಮ್ಮನ್ನು ಕಾಪಾಡುವ ದೈವ ಸುಪ್ತವಾಗಿ ಬಿಡಬಹುದು, ಕೆಲಸಕ್ಕೆ ಬರದೇ ಇರಬಹುದು. ಹಾಗಾಗಿ ಕಾಪಾಡುವ ದೈವ ನಿದ್ರಿಸಿದರೆ, ನಮ್ಮ ಪೂರ್ವ ಕರ್ಮ, ನಾವು ಹಿಂದೆ ಮಾಡಿದ ಪಾಪಗಳು ಎದ್ದು ಕುಣಿದರೆ ಬದುಕು ಅಂದ್ರೆ ಏನು? ಕಷ್ಟಗಳ ಮಾಲಿಕೆ, ಸಂಕಟಗಳ ಸರಮಾಲೆ. ಹಾಗಂತ ನೀನು ಎದೆಗಡಬೇಡ. ಯಾಕೆಂದ್ರೆ ಮುಂದೆ ಒಳ್ಳೇದಾಗ್ಬೋದು. ಅದ್ಭುತಗಳು ಅರಿದಲ್ಲ, ಅದ್ಭುತಗಳು ಅಪರೂಪ ಅಲ್ಲ ಜೀವನದಲ್ಲಿ. ಪವಾಡಗಳು ಅಸಾಧ್ಯ ಅಲ್ಲ, ಅಪರೂಪವಲ್ಲ. ಪವಾಡಗಳು ನಡೀತೇವೆ ಜೀವನದಲ್ಲಿ. ಹಾಗಾಗಿ ನಿನಗೆ ಅನ್ನಿಸ್ಬೋದು ಇನ್ನು ದಾರಿಯೇ ಇಲ್ಲ ಜೀವನದಲ್ಲಿ, ಮುಗ್ದೇ ಹೋಯ್ತು ಎಲ್ಲ, ಇನ್ನೆಲ್ಲಿ ಒಳ್ಳೇದಾಗೋದು ನನಗೆ ಎನ್ನುವ ತರಹ ಅನ್ನಿಸ್ಬಹುದು. ಆದ್ರೆ ಪವಾಡ ಸದೃಶವಾಗಿ ಮತ್ತೆ ನನಗೆ ಒಳ್ಳೇದಾಗ್ಬೋದು. ಭವ್ಯಕ್ಕೆ ಹದ್ದಿಲ್ಲ. ದೇವರು ನಿನಗೆ ಒಳ್ಳೇದು ಮಾಡೋಕೆ ಆರಂಭ ಮಾಡಿದ್ರೆ ಅದಕ್ಕೆ ಇತಿಮಿತಿಯೇ ಇಲ್ಲ. ಎಷ್ಟು ಬೇಕಾದ್ರೂ ಒಳ್ಳೇದಾಗ್ಬೋದು. ಎಂತಹ ಕಷ್ಟದಿಂದ ಎಂತಹ ಶುಭಕ್ಕೆ ನಾವು ಹೋಗ್ಬಿಡ್ಬೋದು, ಸಾಧ್ಯ ಇದೆ ಅದು ಅಂತ. ಹಾಗಾಗಿ ಸಿದ್ಧನಾಗಿ ಎಲ್ಲಕ್ಕೂ ಸಿದ್ಧವಾಗಿರ್ಬೇಕು. ನಾವು ಶುಭಕ್ಕೂ ಸಿದ್ಧವಾಗಿರ್ಬೇಕು, ಅಶುಭಕ್ಕೂ ಸಿದ್ಧವಾಗಿರ್ಬೇಕು. ಅಶುಭ ಬಂದಾಗ ಎದೆಯನ್ನು ಗಟ್ಟಿ ಇಟ್ಕೊಳ್ಬೇಕು, ನಾವು ಉಕ್ಕಾಗಿಸ್ಬೇಕು ನಾವು ನಮ್ಮ ಬೆನ್ನನ್ನು ಆ ಸಮಯದಲ್ಲಿ. ಅದೇ ಶುಭಗಳು ಬಂದಾಗ ನಾವು ಹಿಗ್ಗಬಾರದು, ಮೈ ಮರೆಯಬಾರದು, ಗರ್ವ ತಾಳಬಾರದು. ಹಾಗಾಗಿ ಸಿದ್ಧನಾಗಿ ಎಲ್ಲಕಂ. ಹೀಗೆ ಉಪಮನ್ಯುವಿಗೆ ಅತಿ ಕಷ್ಟಗಳು ಬಂದವು, ದೊಡ್ಡ ಪರೀಕ್ಷೆಗಳಾದವು. ಬುಭುಕ್ಷಿತಂ ನಪ್ಪದಿಭಾತಿ ಕಿಂಚಿತು ಎಂಬ ಒಂದು ಮಾತು. ಬುಭುಕ್ಷಿತಂ, ಬುಭುಕ್ಷ ಅಂದ್ರೆ ಗೊತ್ತಾ ನಿಮ್ಗೆ? ಬುಭುಕ್ಷ ಅಂದ್ರೆ ಹಸಿವು, ಬುಭುಕ್ಷಿತ ಅಂದ್ರೆ ಹಸಿದವನು. ಬುಭುಕ್ಷಿತಂ ನಪ್ಪದಿಭಾತಿ ಕಿಂಚಿತು. ಹಸಿದವನಿಗೆ ಅವನು ಕೆಲವು ಬಾರಿ ಬುದ್ಧಿಯೇ ತೋಚದೇ ಇರಬಹುದು.
ಉಪಮನ್ಯುವಿಗೆ ಅದು ಎಕ್ಕೆ ಎಲಿಯೋ ಮತ್ತೊಂದೊಂದು ಕೂಡ ಗೊತ್ತಾಗಲಿಲ್ಲ ಅಂತ. ತಿನ್ನುವಾಗ ಏನ್ ತಿಂತಾ ಇದ್ದೇನೆ, ಅದರ ಪರಿಣಾಮ ಏನು ಅಂತಲೇ ಗೊತ್ತಾಗಲಿಲ್ಲ. ಯಾಕೆಂದ್ರೆ ಕೆಲವು ಬಾರಿ ಹಸಿವು ಬುದ್ಧಿಯನ್ನು ಕೆಡಿಸ್ತದೆ. ಬಭುಕ್ಷಿತಮನ್ನ ಪ್ರತಿಭಾತಿ ಕಿಂಚಿತ್ ಎಂಬ ಮಾತು ಕೂಡ ನಾವೇ ನೆನಪು ಮಾಡಿಕೊಳ್ಬಹುದು. ಹಾಗೆ ತಿನ್ನುವ ಅನ್ನದ ಕುರಿತು ಎಚ್ಚರವಿರಬೇಕು. ತಿನ್ನುವ ಅನ್ನ ನಮ್ಮನ್ನೇ ತಿಂದಿತ್ತು. ನಾವು ತಿನ್ನಬೇಕಾದುದನ್ನು ತಿನ್ನದೇ ಇದ್ರೆ, ತಿನ್ನಬಾರದುದನ್ನು ತಿಂದರೆ, ಅಥವಾ ತಿನ್ನಬಾರದಷ್ಟು ತಿಂದು ಬಿಟ್ರೆ ಒಳ್ಳೇದೇ ಆದ್ರೂ ಕೂಡ, ತಿನ್ನಬಾರದಷ್ಟು ತಿಂದರೆ, ತಿನ್ನಬಾರದ ಹೊತ್ತಿನಲ್ಲಿ ತಿಂದರೆ ಅನ್ನವೇ ನಮ್ಮನ್ನು ತಿಂದೀತು. ನೋಡಿ, ಉಪಮನ್ಯು ಎಕ್ಕೆ ಎಲೆ ತಿಂದ. ಆ ಎಕ್ಕೆ ಎಲೆ ಅವನ ಕಣ್ಣನ್ನೇ ತಿಂದಿತು, ಅವನ ದೃಷ್ಟಿಯನ್ನೇ ನಾಶ ಮಾಡಿತು. ಇನ್ನೊಂದು ಪಾಠ ಇದೆ ನಮಗಿಲ್ಲಿ, ಏನಾದ್ರು ತಿಂದ್ಬಿಡೋದಲ್ಲ ಅಂತ ಅಲ್ವಾ. ಹಸುವಾಯ್ತು, ರುಚಿ ಅನ್ನಿಸ್ತು, ಇಷ್ಟ ಆಯ್ತು ಅಂತ ಏನಾದ್ರೂ ತಿನ್ನೋದಲ್ಲ, ಅದು ನಮ್ಮನ್ನು ತಿಂದು ಬಿಡಬಾರ್ದು. ಅಂತ ಜಾಗ್ರತೆ, ಅಂತ ಜವಾಬ್ದಾರಿ ನಮಗೆ ಬೇಕಾಗ್ತದೆ, ತಿಳ್ಕೊಳ್ಬೇಕಾಗ್ತದೆ. ನಾವು ಇದು ತಿನ್ನುವ ವಸ್ತು, ಇದು ತಿನ್ನಬಾರದ ವಸ್ತು, ಇದನ್ನು ತಿನ್ನಬಹುದು, ಇದನ್ನು ಇಷ್ಟು ತಿನ್ನಬೇಕು, ಇಷ್ಟು ತಿನ್ನಬಾರದು, ಎಷ್ಟು ಬೇಕೋ ಅಷ್ಟು ತಿನ್ನಬೇಕು ಎನ್ನುವ ವಿವೇಚನೆ ಇಲ್ಲದೆ ಇದ್ರೆ ಬದುಕು ಕತ್ತಲಾಗುವ ಸಾಧ್ಯತೆಗಳು ಎಂಬುದನ್ನು ಕೂಡ ನಾವಿಲ್ಲಿ ಸಂದೇಶವಾಗಿ ಸ್ವೀಕಾರ ಮಾಡಬಹುದು. ಈಗ ಕಥೆ ಮುಂದುವರಿಸೋಣ. ಅಥ ತಸ್ಮಿನ್ ಅನಾಗಚ್ಚತಿ ಸೂರ್ಯೇ ಚ ಅಸ್ತಾವಲಂಬಿನಿ ಸೂರ್ಯೇ ಚ ಅಸ್ತಾಚಲಾವಲಂಬಿನಿ ಉಪಾಧ್ಯಾಯ ಶಿಷ್ಯಾನಭೋಷಿತು. ಇತ್ತ ಉಪಮನ್ಯು ಹಾಳು ಬಾವಿಯಲ್ಲಿ ಬಿದ್ದು ಬಿಟ್ಟಿದ್ದಾನೆ ಕಾಡಿನ ಮಧ್ಯೆ. ಅತ್ತ ಗುರುಕುಲದಲ್ಲಿ ಸಂಜೆಯಾಗಿದೆ. ಸಂಜೆ ಎಲ್ಲ ಕಡೆ ಆಗ್ತದೆ ಒಟ್ಟಿಗೆ. ಕಾಡಲ್ಲೂ ಸಂಜೆ ಆಯ್ತು. ಪಾಪ ಹಾಳು ಬಾವಿಯಲ್ಲಿ ಉಪಮನ್ಯು ಬಿದ್ದಿದ್ದಾನೆ. ಮೊದಲೇ ಕತ್ತಲಾಯ್ತು, ಸೂರ್ಯಾಸ್ತ ಆಯ್ತು. ಅತ್ತ ಗುರುಕುಲದಲ್ಲೂ ಕೂಡ ಕತ್ತಲಾಯ್ತು. ಗುರುಗಳು ಉಪಮನ್ಯುವಿನ ಪ್ರತೀಕ್ಷೆಯಲ್ಲಿದ್ದಾರೆ. ಅಯೋಧ ಧೌಮ್ಯರು ಗುರುಗಳು, ಅವರಿಗೆ ಉಪಮನ್ಯುವಿನ ಪ್ರತೀಕ್ಷೆ. ಯಾಕೆಂದ್ರೆ ಸೂರ್ಯಾಸ್ತವಾದ ಕೂಡ ಉಪಮನ್ಯು ಗೋವುಗಳನ್ನು ಕರೆದುಕೊಂಡು ಮನೆಗೆ ಬರ್ತಾನೆ, ಗುರುಕುಲಕ್ಕೆ ಬರ್ತಾನೆ. ಬರಲಿಲ್ಲ. ಯಾಕೆಂದ್ರೆ ಬರುವ ಹಾಗಿಲ್ಲ. ಅವನು ಕಣ್ಣು ಹೋಗಿದೆ ಉಪಮನ್ಯುವಿಗೆ. ಹಾಳು ಬಾವಿಯಲ್ಲಿ ಬಿದ್ದಿದ್ದಾನೆ. ಅವನೆಲ್ಲಿಂದ ಬರೋದು? ಎಂದಿನಂತೆ ಸಂಜೆಯಾದರೂ ಉಪಮನ್ಯು ಬಾರದಾಗ ಗುರುಗಳಿಗೆ ಆತಂಕವಾಯಿತು. ಅಯೋಧ ಧೌಮ್ಯರು ಹೊರಗಿನಿಂದ ಎಷ್ಟು ಕಠೋರರು, ಒಳಗಿನಿಂದ ಅಷ್ಟೇ ಮೃದು, ವಾತ್ಸಲ್ಯ ಇದೆ, ಅನುಕಂಪ ಇದೆ. ಹಾಗಾಗಿ ಅವರಿಗೆ ಚಿಂತೆ ಆಯಿತು. ಎಲ್ಲಿ ಉಪಮನ್ಯು? ಯಾರು ಗೊತ್ತಿಲ್ಲ ಎಲ್ಲಿ. ಗುರುಗಳು ಹೇಳ್ತಾರೆ, ಉಪಮನ್ಯು ಪಾಪ, ಅವನಿಗೆ ನಾನು ಏನನ್ನೂ ತಿನ್ಲಿಕ್ಕೆ ಬಿಡ್ಲಿಲ್ಲ. ಭಿಕ್ಷೆ ಎತ್ತಿ ಬಂದಿದ್ದನ್ನೆಲ್ಲ ನಾನೇ ತಗೊಂಡೆ, ಕೊಡ್ಲಿಲ್ಲ. ಎರಡನೇ ಬಾರಿ ಭಿಕ್ಷೆ ಎತ್ತಲಿಕ್ಕೆ ಅವಕಾಶ ಕೊಡ್ಲಿಲ್ಲ. ಹಾಲು ಕುಡಿಯುವುದನ್ನು ಬೇಡ ಅಂದೆ. ಕೊನೆಗೆ ಕರುಗಳ ಕಟವಾಯಿಯಲ್ಲಿ ಉಕ್ಕು ನೊರೆಯನ್ನು ಕುಡಿಯುವುದನ್ನು ಕೂಡ ಬೇಡ ಅಂದೆ. ಸಿಟ್ಟು ಬಂದಿದೆ ಉಪಮನ್ಯುವಿಗೆ, ಅದಕ್ಕೆ ಬಂದಿಲ್ಲ. ಗುರುಗಳು ತಮ್ಮ ಉಳಿದ ಶಿಷ್ಯರ ಜೊತೆ ಮಾತಾಡ್ತಾ ಇದ್ದಾರೆ. ಮಯಾ ಉಪಮನ್ಯು ಸರ್ವತಃ ಪ್ರತಿಷಿದ್ಧ. ಇದು ಬೇಡ, ಅದು ಬೇಡ, ಇನ್ನೊಂದು ಬೇಡ, ಮತ್ತೊಂದು ಬೇಡ, ಎಲ್ಲವನ್ನು ಬೇಡ ಬೇಡ ಎಂದು ನಾನು ಹೇಳುತ್ತಲೇ ಹೋದಾಗ ಸನ್ನಿಹಿತಂ ಕುಪಿತ, ಖಂಡಿತವಾಗಿಯೂ ಕೋಪ ಬಂದಿದೆ ಉಪಮನ್ಯುವಿಗೆ. ತಥೋ ನಾಗಚ್ಚತಿ ಚಿರಗತಸ್ತು. ಹಾಗಾಗಿ ಎಷ್ಟು ಹೊತ್ತಾದ್ರೂ ಕೂಡ ಉಪಮನ್ಯು ಆಶ್ರಮಕ್ಕೆ ಮರಳಿ ಬರ್ತಾ ಇಲ್ಲ. ನಿಜವಾಯ್ದು ಸಿಟ್ಟು ಬಂದಿದೆ ಉಪಮನ್ಯುವಿಗೆ. ಆದ್ರೆ ಉಪಮನ್ಯುವಿಗೆ ಸ್ವಲ್ಪ ಸಿಟ್ಟು ಬರ್ತದೆ. ಉಪಮನ್ಯು ಅಂದ್ರೆ ಏನು? ಮನ್ಯು ಅಂದ್ರೆ ಗೊತ್ತಾ ಏನು ಅಂತ? ಕೋಪ. ಮನ್ಯು ಅಂದ್ರೆ ನಮಸ್ತೆ ರುದ್ರ ಮನ್ಯವೇ. ನೀವೆಲ್ಲ ರುದ್ರ ಕಲಿತವರು. ಆರಂಭ ಆಗೋದು ಅಲ್ಲಿಂದ. ನಮಸ್ತೆ ರುದ್ರ ಮನ್ಯವೇ. ಹೇ ರುದ್ರನೇ, ನಿನ್ನ ಕ್ರೋಧಕ್ಕೆ ನಮಸ್ಕಾರ. ಮನ್ಯು ಅಂದ್ರೆ ಕ್ರೋಧ, ಸಿಟ್ಟು. ಉಪ ಅಂದ್ರೆ ಹತ್ರ. ಉಪಮನ್ಯು ಅಂದ್ರೆ ಏನು? ಸ್ವಲ್ಪ ಸಿಟ್ಟಿಗೆ ಹತ್ರ ಅವನು. ಆದ್ರೆ ಗುರುಗಳ ಹತ್ರ ಇಲ್ಲ. ಮತ್ತೆ ಬೇರೆಯವರ ಹತ್ರ ಎಲ್ಲ ಉಂಟು, ಬೇಕಾದಷ್ಟಿದೆ. ಆದ್ರೆ ಗುರುಗಳ ಬಳಿ ಮಾತ್ರ ಅವನಿಗೆ ಅದಿಲ್ವೇ ಇಲ್ಲ. ಗುರುಗಳ ಬಳಿ ದೈನ್ಯ ಬೇಕು, ಗುರುಗಳ ಬಳಿ ವಿನಯ ಬೇಕು, ಸಮಾಧಾನ ಬೇಕು. ಸಿಟ್ಟಲ್ಲ ಅಲ್ಲಿ. ಸಿಟ್ಟು ಭಯಂಕರ ಪ್ರತಿಕೂಲ ಪರಿಣಾಮವನ್ನು ಬೀರ್ಬೋದು. ಗುರುವಿನಲ್ಲಿ ನಾವು ಅದನ್ನು ಪ್ರಯೋಗ
ಎಂಬುದಾಗಿ ಅಲ್ಲಿ ಮಾಡಬಾರದು. ಆ ವಿವೇಚನೆ ಉಪಮನ್ಯುವಿಗಿದೆ. ಸಾಮಾನ್ಯವಾಗಿ ಈ ಕೋಪಿಷ್ಠರು ಅವ್ರ ಕೈಲಿ ಇರೋದಿಲ್ಲ. ಅದು ಎಲ್ಲಾದ್ರೂ ಬಂದ್ಬಿಡ್ತದೆ. ಬರಬೇಕಾದಲ್ಲಿಯೂ ಬರ್ತದೆ, ಬರಬಾರದಲ್ಲಿಯೂ ಬರ್ತದೆ. ಯಾಕೆಂದ್ರೆ ಸಿಟ್ಟು ನಮ್ಮ ಕೈಲಿ ಇರೋದಿಲ್ಲ, ನಾವು ಸಿಟ್ಟಿನ ಕೈಯಲ್ಲಿರ್ತೇವೆ. ಸಿಟ್ಟು ನಮ್ಮ ಹತೋಟಿಯಲ್ಲಿರ್ಬೇಕು. ಸಿಟ್ಟು ತಪ್ಪಲ್ಲ, ಸಿಟ್ಟು ಬೇಡ ಅಂತಲ್ಲ, ಆದ್ರೆ ನಮ್ಮ ಕೈಲಿ ಇರ್ಬೇಕು. ನಾವು ಕರೆದಾಗ ಬರ್ಬೇಕು, ಹೋಗೋದ್ರೆ ಹೋಗ್ಬೇಕು. ಹಾಗಿದ್ರೆ ಪರವಾಗಿಲ್ಲ. ಹೀಗಿದ್ರೆ ನೋಡಿ ಉಪಮನ್ಯುವಿಗೆ, ಅವನಿಗೆ ಸ್ವಭಾವತಃ ಕೋಪ ಇದ್ದರೂ ಕೂಡ, ಸ್ವಭಾವತಃ ಉಪಮನ್ಯು ಆದರೂ ಕೂಡ ಗುರುಗಳ ಬಳಿಯಲ್ಲಿ ಎಂತಹ ಸಮಯದಲ್ಲೂ ಕೂಡ ನಮ್ಗೆ ಸಿಟ್ಟು ಬರೋದಿಲ್ಲ. ಗುರುಗಳು ಯಾಕೆ ಹೀಗೆಲ್ಲ ಮಾಡ್ತಿದ್ದಾರೆ ಅಂದ್ರೆ ಅವನ ಮನ್ಯವನ್ನು ಪರೀಕ್ಷೆ ಮಾಡ್ತಾ ಇದ್ದಾರೆ ಗುರುಗಳು. ಸಿಟ್ಟು ಬರ್ತದ ನೋಡೋಣ, ಉಪಮನ್ಯುವಿಗೆ ಎಷ್ಟು ಸಿಟ್ಟು ಬರ್ತದ ನೋಡೋಣ ಎಂಬುದಾಗಿ ಗುರುಗಳು ಅವನ ಮನ್ಯವನ್ನು ಪರೀಕ್ಷೆ ಮಾಡ್ತಾ ಇದ್ದಾರೆ. ಹಾಗಾಗಿ ಅದು ಗುರುಗಳು ಶಿಷ್ಯರು, ಇತರ ಶಿಷ್ಯರು ಮಾತನಾಡ್ಕೊಳ್ತಾ ಇದ್ದಾರೆ. ಆಮೇಲೆ ಗುರುಗಳು ಹೇಳಿದ್ರು, ಹೋಗೋಣ, ಹುಡುಕಿಕೊಂಡು ಹೋಗೋಣ. ಎಲ್ಲಿ ಉಪಮನ್ಯು? ತಥೋ ಅನ್ವೇಷ್ಯ ಅಂತ ಉಪಮನ್ಯುವನ್ನು ನಾವೆಲ್ಲರೂ ಸೇರಿ ಹುಡುಕಬೇಕು ಎಂಬುದಾಗಿ ಹೇಳಿ ಉಳಿದ ಶಿಷ್ಯರೊಂದಿಗೆ ಗುರುಗಳು ಸಂಜೆಯ ಮೇಲೆ ರಾತ್ರಿ ಹೊತ್ತಿನಲ್ಲಿ ಕಾಡಿಗೆ ಹೋದರು. ಉಪಮನ್ಯು ಯಾವ ಕಾಡಿಗೆ ಹಸುಗಳನ್ನು ಕರೆದುಕೊಂಡು ಹೋಗಿದ್ದನೋ ಆ ಕಾಡಿಗೆ ಗುರುಗಳು ಹೋಗ್ತಾರೆ. ನೋಡಿ, ಪ್ರೀತಿ ಇಲ್ಲದೆ ಇದ್ರೆ ರಾತ್ರಿ ಹೊತ್ತಿನಲ್ಲಿ ಹುಡುಕೊಂಡು ಕಾಡಿಗೆ ಹೋಗ್ತಾರಾ ಶಿಷ್ಯನನ್ನು? ಕಾಡಿನಲ್ಲಿ ಗುರುಗಳಿಗೆ ಹಸುಗಳು ಸಿಕ್ಕವು, ಆದ್ರೆ ಉಪಮನ್ಯು ಸಿಗದಾಗ ಗುರುಗಳು ಉಚ್ಚ ಸ್ವರದಲ್ಲಿ ಉಪಮನ್ಯುವನ್ನು ಕರೀತಾರೆ. ಪೋ ಉಪಮನ್ಯು ಕ್ವಾಸಿ ವತ್ಸ ಏಹಿ, ಹೇ ಉಪಮನ್ಯು ಎಲ್ಲಿದೆಯ ಮಗನೇ, ಬಾ ಎಂಬುದಾಗಿ ಗುರುಗಳು ಉಪಮನ್ಯುವನ್ನು ಕರೀತಾರೆ. ಹಲವಾರು ಬಾರಿ ಕರೆದಾಗ, ಅತಿತ್ತ ಸಂಚಾರ ಮಾಡ್ತಾ ಗುರುಗಳು ಕರೆದಾಗ ಒಮ್ಮೆ ಉಪಮನ್ಯುವಿಗೆ ಕೇಳಿಸಿಬಿಡುತ್ತದೆ ಆ ಕರೆ. ಹಾಳು ಬಾವಿಯ ಒಳಗೆ ಬಿದ್ದಿದ್ದ ಉಪಮನ್ಯುವಿಗೆ ಗುರುಗಳ ಕರೆ ಕೇಳಿಸಿತು. ಸ ಉಪಾಧ್ಯಾಯಸ್ಯ ವಚನಂ ಶ್ರುತ್ವ, ಕರೆ ಕೇಳಿದ ಉಪಮನ್ಯು ಪ್ರತ್ಯುತ್ತರ ಕೊಟ್ಟನಂತೆ. ಅಯಂ ಅಸ್ಮಿನ್ ಕೂಪೆ ಪತಿತೋಹಂ, ಗುರುಗಳೇ ನಾನು ಇಲ್ಲಿದ್ದೇನೆ. ಎಲ್ಲಿದೆ? ಹಾಳು ಬಾವಿಯಲ್ಲಿದ್ದೇನೆ, ಬಿದ್ದು ಬಿಟ್ಟಿದ್ದೇನೆ ಇಲ್ಲಿ. ಗುರುಗಳಿಗೆ ಆಘಾತವಾಯಿತು, ಆಶ್ಚರ್ಯವಾಯಿತು. ಕಥಂ ತ್ವಂ ಅಸ್ಮಿನ್ ಕೂಪೆ ಪತಿತಃ, ಎಲ್ಲಿಂದ ಉಪಮನ್ಯುವಿನ ಸ್ವರ ಬಂತೋ ಆ ಕಡೆಗೆ ಓಡೋಡಿ ಬಂದ ಗುರುಗಳು ಬಾವಿಯ ಮೇಲಿನಿಂದಲೇ ತನ್ನ ಶಿಷ್ಯನಿಗೆ ಉಪಮನ್ಯುವಿಗೆ ಕೇಳ್ತಾರೆ, ಹೇಗಪ್ಪ ನೀನು ಈ ಬಾವಿಗೆ ಬಿದ್ದೆ? ಬಹುಶಃ ಎಲ್ಲ ಶ್ರೇಷ್ಠ ಗುರುಗಳು ತಮ್ಮ ಶಿಷ್ಯರನ್ನು ಕೇಳಬೇಕಾಗ್ತದೆ, ಹೇಗಪ್ಪ ನೀನು ಈ ಬಾವಿಗೆ ಬಿದ್ದೆ, ಸಂಸಾರದ ಬಾವಿಗೆ ನೀನು ಹೇಗೆ ಬಿದ್ದೆ ಅಂತ ಕೇಳಬೇಕಾಗ್ತದೆ. ಈ ಕಷ್ಟದ ಕೂಪದಲ್ಲಿ ನೀನು ಹೇಗೆ ಬಿದ್ದೆ? ಹಾಗೆ ಗುರುಗಳು ಕೇಳ್ತಾರೆ ಉಪಮನ್ಯುವನ್ನು, ಕಥಂ ತ್ವಂ ಅಸ್ಮಿನ್ ಕೂಪೆ ಪತಿತಃ ಇತಿ. ಅದಕ್ಕೆ ಉಪಮನ್ಯು ಗುರುಗಳಿಗೆ ಇದ್ದ ವಿಷಯವನ್ನು ಹೇಳಿದಂತೆ, ಸ ಉಪಾಧ್ಯಾಯಂ ಪ್ರತ್ಯುವಾಚ ಅರ್ಕಪತ್ರಾಣಿ ಭಕ್ಷಯಿತ್ವ ಅಂಧೀಭೂತೋಸ್ಮಿ. ಗುರುಗಳೇ, ನಾನು ಕುರುಡಾದೆ, ಎಕ್ಕೆ ಎಲೆಗಳನ್ನು ತಿಂದು ಕುರುಡಾದೆ. ಮೊದಲು ಬುದ್ಧಿ ಕುರುಡಾಯಿತು, ಹಸಿವು ಹೆಚ್ಚಾಯಿತು, ಬುದ್ಧಿ ಕುರುಡಾಯಿತು. ಎಕ್ಕೆ ಎಲೆಗಳನ್ನು ತಿನ್ನಬಾರದು ಅಂತ ಗೊತ್ತಾಗಲಿಲ್ಲ, ಅದು ಬುದ್ಧಿ ಕುರುಡಾಗಿತ್ತು. ಅದರ ಬಳಿಕ ಯಾವಾಗ ಎಕ್ಕೆ ಎಲೆಗಳನ್ನು ತಿಂದನೋ ಆಗ ಕಣ್ಣೇ ಕುರುಡಾಯಿತು. ಗುರುಗಳು ಏನ್ ಮಾಡಬೇಕು? ಪಾಪ ಅವರಿಗೆ ಎಷ್ಟು ವ್ಯಥೆಯಾಗಿರ್ಬೋದು ಗುರುಗಳಿಗೆ. ನಾನು ಅದು ತಿನ್ಬೇಡ ಇದು ತಿನ್ಬೇಡ ಅಂತ ಹೇಳಿ ಪಾಪ ಇವನು ಎಲ್ಲೋ ಕಾಡಿನಲ್ಲಿ ಅಲೆದಾಡಿ ಸಿಕ್ಕಿದ್ದನ್ನು ತಿಂದು ಕಣ್ಣು ಕಾಳ್ಕೊಂಡು ಬಾವಿಯಲ್ಲಿ ಬಿದ್ದ ಅನ್ಬೇಕಾದ್ರೆ ತಾಯಿ ತಂದೆಯರಿಗಿಂತ ಹೆಚ್ಚಿನ ವಾತ್ಸಲ್ಯವನ್ನು ಮಮತೆಯನ್ನು ತಮ್ಮ ಶಿಷ್ಯನಲ್ಲಿ ಇಟ್ಟಿರ್ತಕ್ಕಂಥ ಒಬ್ಬ ಗುರುವಿನ ಹೃದಯಕ್ಕೆ ಎಷ್ಟು ವ್ಯಥೆಯಾಗಿರ್ಬೇಡ. ಆದ್ರೆ ವ್ಯಥೆಯಿಂದ ಪ್ರಯೋಜನ ಉಂಟಾ? ಸೂಲಗಿತ್ತಿ ಅಯ್ಯೋ ಅಂದರೆ ಕೂಸಿನ ನೆತ್ತಿ ತಣ್ಣಗಾದೀತೆ ಅಂತ ಗಾದೆ ಕೇಳಿದಿರಾ? ಅಥವಾ ಎಣ್ಣೆ ಮಾರುವವಳು ಅಯ್ಯೋ ಅಂದ್ರೆ ಅದರಿಂದ ಕೂಸಿನ ನೆತ್ತಿ ತಣ್ಣಗಾದೀತ. ಮನೆಯೊಳಗೆ ಕೂಸಿದೆ, ಬಾಣಂತಿ, ಚಿಕ್ಕ ಶಿಶುವಿದೆ. ಆ ಶಿಶುವಿಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸ್ಬೇಕು, ನೆತ್ತಿಗೆ ಎಣ್ಣೆ ಹಾಕ್ಬೇಕು. ಎಣ್ಣೆ ಇಲ್ಲ ಮನೆಯಲ್ಲಿ, ಎಣ್ಣೆ ತರಲಿಕ್ಕೆ ದುಡ್ಡಿಲ್ಲ. ಆಗ ಹೊರಗಡೆ ರಸ್ತೆಯಲ್ಲಿ ಎಣ್ಣೆ ಮಾರೋಳು
ಎಣ್ಣೆ ಎಣ್ಣೆ ಅಂತ ಕೂಗ್ತಾ ಹೋಗ್ತಾ ಇದ್ದಾಳೆ. ಇವತ್ತಿನ ಕಾಲದಲ್ಲಿ ಈ ತರದ ವ್ಯವಸ್ಥೆ ಇಲ್ಲ, ಆ ಕಾಲದಲ್ಲಿ ಇರ್ತಾ ಇತ್ತು. ಎಣ್ಣೆ ತಗೊಂಡು ರಸ್ತೆಯಲ್ಲಿ ಕೂಗ್ತಾ ಕೂಗ್ತಾ ಹೋಗ್ತಾ ಇದ್ದಾಳೆ. ಎಣ್ಣೆ ಎಣ್ಣೆ ಯಾರಿಗೆ ಬೇಕು ಎಣ್ಣೆ ಅಂತ ಕೂಗ್ತಾ ಹೋಗ್ತಾ ಇದ್ದಾಳೆ. ಒಳಗೆ ಶಿಶು ಇದೆ, ತಾಯಿ ಇದ್ದಾಳೆ, ಅವಳಿಗೆ ಎಣ್ಣೆ ಬೇಕಾಗಿದೆ. ಆ ತಾಯಿ ಎಣ್ಣೆ ಮಾರೋಳಿಗೆ ಹೇಳ್ತಾಳೆ, ಅಮ್ಮ ಕೂಸಿನ ನೆತ್ತಿ ಕಾದು ಹೋಗಿದೆ, ಎಣ್ಣೆ ಇಲ್ಲ, ಎಣ್ಣೆ ಬೇಕು, ಎಣ್ಣೆ ಇಲ್ಲ. ಅಯ್ಯೋ ಪಾಪ, ಹೀಗಾಗ್ಬಿಡ್ತಾ ಶಿಶುವಿಗೆ. ಛೇ ಅಂತ ಹೇಳಿ ಅವಳು ಹೋಗ್ತಾ ಇದ್ಲ. ಯಾಕೆಂದ್ರೆ ದುಡ್ಡು ಕೊಟ್ರೆ ಎಣ್ಣೆ ಕೊಡು, ದುಡ್ಡು ಕೊಡದೆ ಎಣ್ಣೆ ಕೊಡಕೊಳ್ಳೋ ಸಿದ್ಧ ಇಲ್ಲ, ಕೂಸಿನ ನೆತ್ತಿ ತಣ್ಣಗಾಗ್ತದೆ ಹೇಳಿ. ಎಣ್ಣೆಯನ್ನು ಕೊಟ್ರೆ ತಣ್ಣಗಾಗ್ತದೆ ಹೊರತು ಸುಮ್ನೆ ಅಯ್ಯೋ ಅಂತ ಪ್ರಯೋಜನ ಏನೂ ಇಲ್ಲ. ಜೀವನದಲ್ಲಿ ಎಷ್ಟೋ ಜನ ಸುಮ್ನೆ ಅಯ್ಯೋ ಅನ್ನೋರು ಬರ್ತಾರೆ. ಛೇ ಪಾಪ ಹೀಗಾಯ್ತಾ ನಿನಗೆ ಅನ್ನೋರು ಬರ್ತಾರೆ, ಆದ್ರೆ ಸಹಾಯ ಮಾಡೋದಿಲ್ಲ. ಕೆಲವು ಬಾರಿ ಸಹಾಯ ಮಾಡೋ ಶಕ್ತಿ ಇರೋದಿಲ್ಲ ಅವರಿಗೆ, ಇನ್ನು ಕೆಲವು ಬಾರಿ ಸಹಾಯ ಮಾಡೋ ಬುದ್ಧಿ ಇರೋದಿಲ್ಲ, ಆ ಮನಸ್ಸು ಇರೋದಿಲ್ಲ. ಇದು ಹಾಗಲ್ಲ. ಗುರುಗಳಿಗೆ ಕರುಣೆಯೂ ಇದೆ, ಶಕ್ತಿಯೂ ಇದೆ. ಗುರುಗಳ ಬಳಿಯಲ್ಲಿ ಮಾರ್ಗಗಳಿದೆ. ಆ ಗುರು ಬಾವಿಯಲ್ಲಿ ಬಿದ್ದ ತನ್ನ ಶಿಷ್ಯನಿಗೆ ಹೇಳಿದ್ರು, ಮಗು ಉಪಮನ್ಯು ಅಶ್ವಿನವು ಸ್ತುಹಿ, ಅಶ್ವಿನಿಯ ದೇವತೆಗಳನ್ನು ಸ್ತುತಿ ಮಾಡು. ತವು ದೇವಭೇಷಜವು ತ್ವಾಂ ಚಕ್ಷುಷ್ಮಂತಂ ಕರ್ತಾರೋ. ಅಶ್ವಿನಿ ದೇವತೆಗಳು ಅಂದ್ರೆ ದೇವ ವೈದ್ಯರು, ದೇವತೆಗಳಿಗೆ ವೈದ್ಯರು ಅವರು ದೇವತೆಗಳು ಹೌದು, ವೈದ್ಯರೂ ಹೌದು. ವೈದ್ಯ ದೇವತೆಗಳು ಅವರು ನಿನ್ನನ್ನು ಕಣ್ಣುಳ್ಳವನನ್ನಾಗಿ ಮಾಡ್ತಾರೆ, ನಿನಗೆ ಮತ್ತೆ ಕಣ್ಣು ಬರುವಂತೆ ಮಾಡ್ತಾರೆ. ಕೇಳಿದ್ದೀರಾ ಅಶ್ವಿನಿ ದೇವತೆಗಳ ಬಗ್ಗೆ ನೀವು? ಜೋಡಿ ದೇವತೆಗಳು ಅವು ಅಂತ. ಎಲ್ಲಾ ದೇವತೆಗಳು ಒಬ್ಬೊಬ್ಬರೇ ಇದ್ರೆ, ಇಂದ್ರ ಅಂದ್ರೆ ಒಬ್ಬನೇ ಅವನು, ವರುಣ ಅಂದ್ರೆ ಒಬ್ಬನೇ ಅವನು, ವಾಯು ಅಂದ್ರೆ ಒಬ್ಬನೇ ಅವನು. ಇದು ಹಾಗಲ್ಲ, ಇಬ್ಬರು ಜೋಡಿ, ಅದು ಎರಡು ದೇವತೆಗಳು. ಅದು ಇಬ್ಬರು ಒಬ್ಬರು ಹಾಗೆ ಇನ್ನೊಬ್ರು ಇದ್ದಾರೆ. ತುಂಬಾ ಸುಂದರವಾದ ರೂಪ ಅಂತವರದ್ದು, ಅತಿ ಮನೋಹರವಾದ ರೂಪ ಅವರದ್ದು. ವೈದ್ಯ, ಈ ಔಷಧಗಳಿಗೆ, ವೈದ್ಯ ವೃತ್ತಿಗೆ ಅಧಿದೇವತೆಗಳು ಅಶ್ವಿನಿ ದೇವತೆಗಳು. ಅವರ ದಯೆ ಇಲ್ಲದೆ ಆಯುರ್ವೇದ ಫಲಿಸೋದಿಲ್ಲ, ವೈದ್ಯ ವೃತ್ತಿ ಫಲಿಸೋದಿಲ್ಲ. ಕೈ ಗುಣ ಬರಬೇಕು, ನಾವು ಕೊಟ್ಟ ಔಷಧದಿಂದ ಗುಣ ಆಗಬೇಕು ಕಾಯಿಲೆ ಅಂದ್ರೆ ಅಶ್ವಿನಿ ದೇವತೆಗಳ ಕರುಣೆ ಬೇಕು. ದೇವ ವೈದ್ಯರವರು ಸೂರ್ಯನ ಮಕ್ಕಳು. ಸೂರ್ಯದೇವನಿಂದ ಸಂಜ್ಞಾದೇವಿಯಲ್ಲಿ ಹುಟ್ಟಿದವರು. ಸಂಜ್ಞಾದೇವಿ ತಾಯಿ, ಆಕೆ ಕುದುರೆಯ ರೂಪದಲ್ಲಿದ್ದಾಗ ಸೂರ್ಯದೇವನಿಂದ ಅವರು ಸಂಭವಿಸಿರ್ತಕ್ಕಂಥವ್ರು. ಹಾಗಾಗಿ ಅಶ್ವಿನಿ ಎಂಬುದಾಗಿ ಹೆಸರು. ಯಾಕೆಂದ್ರೆ ಅಶ್ವರೂಪದ ಅಶ್ವಿನಿಯಾಗಿರ್ತಕ್ಕಂಥ ತಾಯಿಯಿಂದ ಹುಟ್ಟಿದ ಮಕ್ಕಳು ಅವರು. ಅಶ್ವಿನಿ ಅಂತ ನಕ್ಷತ್ರವೂ ಇದೆ. ಅಶ್ವಿನಿ ಸಂಜ್ಞಾದೇವಿ ಅಶ್ವಿನಿ ಆದಾಗ ಹಾಗೆ ಹುಟ್ಟಿರತಕ್ಕಂಥವ್ರು ಇವರಿಬ್ರು ಕೂಡ. ಹಾಗಾಗಿ ಅಶ್ವಿನ ವಸ್ತು, ಅಶ್ವಿನಿ ದೇವತೆಗಳನ್ನು ಸ್ತೋತ್ರ ಮಾಡು ಎಂಬುದಾಗಿ ಗುರುಗಳು ಹೇಳ್ತಾರೆ. ನೋಡಿ, ಮಹಾಪುರುಷರು ಹೇಗಿರ್ತಾರೆ ಅಂದ್ರೆ ತಾವು ಮಾಡಿದ ಆಜ್ಞೆಗಳ ಪರಿಣಾಮದ ಹೊಣೆಯನ್ನು ಹೊರ್ತಾರೆ. ಅವರು ಅಪ್ಪಣೆ ಮಾಡೋದು ಮಾತ್ರ ಅಲ್ಲ, ಹೀಗೆ ಮಾಡು ತಪ್ಪಣೆ ಮಾಡಿದ ಮೇಲೆ ಅವನಿಗೆ ಏನೇನು ತೊಂದರೆ ಬರ್ತದೆ, ಬಂದಾಗ ರಕ್ಷಣೆ ಮಾಡುವ ಶಕ್ತಿ, ದಾರಿ ತೋರಿಸುವ ಶಕ್ತಿ ಅವರಿಗೆ ಇರ್ತದೆ. ಎಷ್ಟೋ ಜನ ಪುಕ್ಕಟ ಸಲಹೆಗಳನ್ನು ಕೊಡ್ತಾ ಇರ್ತಾರೆ, ಮುಂದೆ ಅವರಿಲ್ಲ. ಅವರ ಸಲಹೆಗಳನ್ನು ಜಾರಿ ಮಾಡಿದಾಗ ಏನಾದ್ರು ತೊಂದರೆ ಬಂದ್ರೆ, ಕಷ್ಟ ಬಂದ್ರೆ ಅದಕ್ಕೆ ಅವರಿಲ್ಲ, ಸಲಹೆಗೆ ಮಾತ್ರ ಅವರು ಇರ್ತಾರೆ. ಮಹಾಪುರುಷರು ಹೀಗಲ್ಲ. ಮಹಾಪುರುಷರು ಸಲಹೆ ಕೊಡೋದು ಮಾತ್ರ ಅಲ್ಲ, ಆ ಸಲಹೆಯನ್ನು ಜಾರಿ ಮಾಡುವಾಗ ಮುಂದೆ ಬರುವ ಪರಿಣಾಮಗಳಿಗೆ ಹೊಣೆಯಾಗ್ತಾರೆ ಅವರು ಅಂತ. ಅದೇ ಮಹಾಪುರುಷ ಲಕ್ಷಣ. ಹೀಗೆ ದೌಮ್ಯರು ಕೂಡ ಹೊಣೆ ಹೊತ್ತಿದ್ದಾರೆ. ಆಜ್ಞೆ ಮಾಡಿದ್ರಲ್ಲ ಶಿಷ್ಯನಿಗೆ, ನೀನು ಏನು ಕುಡಿಬಾರ್ದು ತಿನ್ಬಾರ್ದು ಅಂತ, ಮುಂದೆ ಬರುವ ಪರಿಣಾಮಗಳ ಹೊಣೆ ಹೊತ್ತಿದ್ದಾರೆ ನೋಡಿ ಅವರು. ಉಪಾಧ್ಯಾಯರ ಗುರುಗಳ ಅಪ್ಪಣೆಯ ಮೇರೆಗೆ ಉಪಮನ್ಯುವು ಅಶ್ವಿನಿ ದೇವತೆಗಳನ್ನು ಸ್ತುತಿ ಮಾಡ್ತಾನೆ. ಋಂಗ್ ಮಂತ್ರಗಳಿಂದ, 11 ಋಂಗ್ ಮಂತ್ರಗಳಿಂದ ಅಶ್ವಿನಿ ದೇವತೆಗಳನ್ನು ಸ್ತುತಿ ಮಾಡ್ತಾನೆ ಉಪಮನ್ಯು. ಅವನು ಹೇಗಿದ್ದ ನೋಡಿ. ಈಗ ವೇದ ಕಲಿಯೋದೇ ಕಷ್ಟ ಎನ್ನುವ ಸ್ಥಿತಿ ಹೇಗಿದೆ ಅಲ್ವಾ? ಮಂತ್ರಗಳನ್ನು ಕಲಿಯೋದೇ ಕಷ್ಟ ಅಂತ. ಅವನು ಹಾಗಲ್ಲ, ಮಂತ್ರ ದ್ರಷ್ಟ. ಅಲ್ಲೇ ಮಂತ್ರಗಳು ಅವನಿಗೆ ಗೋಚರಿಸಿ ಆ ಮಂತ್ರಗಳ ಮೂಲಕ ದೇವತೆಗಳನ್ನು ಸ್ತುತಿ ಮಾಡ್ತಕ್ಕಂಥ ತನ್ನದೇ ಮಂತ್ರಗಳಿಂದ, ಕಲಿತ ಮಂತ್ರಗಳಲ್ಲ, ತನ್ನದೇ ಮಂತ್ರಗಳಿಂದ, ತನ್ನ ಸೃಷ್ಟಿಯ ಮಂತ್ರಗಳಿಂದ, ತನ್ನ ದೃಷ್ಟಿಯ ಮಂತ್ರಗಳಿಂದ ದೇವತೆಗಳನ್ನ ಸ್ತುತಿ ಮಾಡ್ತಕ್ಕಂಥ ಯೋಗ್ಯತೆ ಆ ಉಪಮನ್ಯುವಿಗಿದೆ. ಅಂತ ಯೋಗ್ಯತೆಯನ್ನು ಕೊಟ್ಟಿದ್ದಾರೆ ಗುರುಗಳು ಉಪಮನ್ಯುವಿಗೆ. ಸ್ತುತಿ ಮಾಡ್ತಾನೆ. ತ್ರೀಣ್ಯರ್ಪಿತ ಅನ್ಯತ್ರ ಶತಾನಿ ಮಧ್ಯೆ ಷಷ್ಟಿಶ್ಚ ನಿತ್ಯಂ ಚರತಿ ಧ್ರುವೇಸ್ಮಿನ್ ಚಕ್ರೆ ಚತುರ್ವಿಂಶತಿ ಪರ್ವಯೋಗಿ ಷಡ್ವೇ ಕುಮಾರ ಪರಿವರ್ತಯಂತಿ. ಈ ಮಂತ್ರಗಳೆಲ್ಲ ಗಂಭೀರವಾದ ಅರ್ಥವುಳ್ಳು,
ವಿಶೇಷವಾದ ಯೋಗ್ಯತೆಯುಳ್ಳವು ಅಂತಹ 11 ಮಂತ್ರಗಳು, 12ನೇದು ಶರಣಾಗತಿ ಅಂತ ಮಂತ್ರಗಳು. ಈತನ ಮಧ್ಯೆ ಆ ಮಂತ್ರಗಳ ಸಾಲಿನಲ್ಲಿ ಒಂದು ಮಂತ್ರ ಇದೆ. ಅಶ್ವಿನ ಬಿಂದು ಅಮೃತಂ ವೃತ್ತಭೂಯವು ತಿರೋಧತ್ತಾಮಶ್ವಿನವು ದಾಸಪತ್ನಿ ಹಿತ್ವಾ ಗಿರಿಂ ಅಶ್ವಿನವು ಗಾಮುದಾಚರಂತೋ ತದ್ವೃಷ್ಟಿಮನ್ನಾತ್ ಪ್ರಸ್ಥಿತೋ ಬಲಸ್ಯ ಎನ್ನುವ ಒಂದು ಮಂತ್ರ ಇದೆ. ಆ ಮಂತ್ರದಲ್ಲಿ ಒಂದು ವಿಶೇಷ ಇದೆ. ಆ ಮಂತ್ರ ಚಂದ್ರನಿಗೂ ನೀರಿಗೂ ಇರುವ ಸಂಬಂಧವನ್ನು ಹೇಳ್ತದೆ. ಆ ಮಂತ್ರ ಚಂದ್ರನಿಗೂ ಜಲಕ್ಕೂ ಇರುವ ಸಂಬಂಧವನ್ನು ಪ್ರತಿಪಾದನೆ ಮಾಡ್ತದೆ. ಚಂದ್ರನಿಗೂ ನೀರಿಗೂ ಸಂಬಂಧವಿದೆ ಅನ್ನೋದನ್ನು ಜ್ಯೋತಿಷಾಸ್ತ್ರ ಹೇಳಿದೆ ನಮ್ಮಲ್ಲಿ. ಜ್ಯೋತಿಷ್ಯದಲ್ಲಿ ಚಂದ್ರ ಜಲಕಾರಕ, ಈ ಮಂಗಲ ಅಗ್ನಿಕಾರಕ ಜ್ಯೋತಿಷ್ಯದಲ್ಲಿ. ಹಾಗೆ ಚಂದ್ರ ಜ್ಯೋತಿಷ್ಯದಲ್ಲಿ ಜಲಕಾರಕ. ಈಗ ನೀರಿದೆಯಾ ಇಲ್ವೋ, ಇಲ್ಲಿ ನೀರು ಸಿಗ್ತದೋ ಇಲ್ವೋ ಅಂತ ನೋಡೋದಾದ್ರೆ, ಜ್ಯೋತಿಷ್ಯದ ಮೂಲಕ ನೋಡೋದಾದ್ರೆ ಚಂದ್ರನ ಮೂಲಕ ನೋಡುವಂಥದ್ದು. ಹಾಗಾಗಿ ಜ್ಯೋತಿಷ್ಯ ಶಾಸ್ತ್ರ ಅದೊಂದು ಸೈನ್ಸ್, ಅದೊಂದು ವಿಜ್ಞಾನ. ಅದು ಚಂದ್ರನಿಗೂ ನೀರಿಗೂ ಇರುವ ಸಂಬಂಧ ಪ್ರತಿಪಾದನೆ ಮಾಡ್ತದೆ. ಅದನ್ನು ವಿಜ್ಞಾನವೂ ಕೂಡ ಒಪ್ಪಿತು ಒಂದು ಕಾಲದಲ್ಲಿ. ನಮ್ಮ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ, ಭಾರತದ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ, ಅದು ಹಿಂದೆ ಮಾಡಿದ ಒಂದು ಸಂಶೋಧನೆಯಲ್ಲಿ ಚಂದ್ರನಲ್ಲಿ ನೀರಿದೆ, ನೀರು ವಿಶೇಷವಾಗಿದೆ ಎನ್ನುವುದನ್ನು ಹೇಳಿತು. ಆಮೇಲೆ ನಾಸಾ, ಅಮೆರಿಕದ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಅದು ತನ್ನ ಸಂಶೋಧನೆಗಳ ಮೂಲಕವಾಗಿ ಈ ಭಾರತೀಯ ಬಾಹ್ಯಾಕಾಶ ವಿಜ್ಞಾನಿಗಳ ಸಂಶೋಧನೆಯನ್ನು ದೃಢಪಡಿಸುತ್ತದೆ. ಚಂದ್ರನ ಒಡಲ ಆಳದಿಂದ ಅಲ್ಲಿ ನೀರಿದೆ, ಅಲ್ಲಿ ನೀರಿನ ಪದರಗಳಿವೆ ಅನ್ನೋದನ್ನ ಅದು ದೃಢಪಡಿಸ್ತು ಮುಂದಕ್ಕೆ ಅಂತ. ಆದ್ರೆ ಉಪಮನ್ಯು ತನ್ನ ಕುರುಡು ಕಣ್ಣಿಂದ ಕಾಣ್ತಾನೆ ಅದನ್ನ. ಬಾವಿಯ ಒಳಗಿಂದ, ಆಳು ಬಾವಿಯ ಒಳಗಿಂದ ಅವನು ಯಾವ ಮಂತ್ರಗಳ ಮೂಲಕವಾಗಿ ಸ್ತುತಿ ಮಾಡ್ತಾನೋ ಅಶ್ವಿನಿ ದೇವತೆಗಳನ್ನು, ಆ ಮಂತ್ರಗಳಲ್ಲಿ ಚಂದ್ರ ಮತ್ತು ನೀರಿನ ಸಂಬಂಧವನ್ನು ಅವನು ಕಂಡುಕೊಳ್ತಾನೆ. ಮಾತ್ರ ಅಲ್ಲ, ಅಶ್ವಿನಿ ದೇವತೆಗಳು ನೀರಿನ ಮೂಲಕ ಚಿಕಿತ್ಸೆ ಮಾಡ್ತಾರೆ. ನೀರು ಕೂಡ ಅವರಿಗೆ ಚಿಕಿತ್ಸೆ ಅಂತ, ಔಷಧ ಅಂತ ನೀರು ಕೂಡ. ನಿನ್ನೆ ನಿಟ್ಟೆಯ ವಿಶ್ವವಿದ್ಯಾಲಯದ ಕುಲಪತಿಗಳು ಬಂದಿದ್ರು, ಸತೀಶ್ ಭಂಡಾರಿ ಅಂತ ಅವರು ಬಂದಿದ್ರು. ಅವ್ರ ಜೊತೆ ನಮಗೊಂದು ಸಂವಾದ ಆಗ್ತಾ ಇತ್ತು. ಅವ್ರು ನಿನ್ನೆ ನಮ್ಮ ಹತ್ರ ಒಂದು ವಿಷಯ ಪ್ರಸ್ತಾಪ ಮಾಡ್ತಾರೆ. ಅದೇನು ಅಂದ್ರೆ, ಅಶ್ವಿನಿ ಮಳೆಯಲ್ಲಿ ಬೀಳುವ ನೀರು ಏನಿದೆ, ಆ ನೀರಿಗೆ ಔಷಧೀಯ ಗುಣ ಇದೆ ಅಂತ ಹೇಳ್ತಾರೆ. ಮಳೆ ಮಹಾನಕ್ಷತ್ರಗಳು ನೋಡಿ ಅಶ್ವಿನಿ, ಭರಣಿ, ಕೃತಿಕ, ರೋಹಿಣಿ ಇವೆಲ್ಲ ಮಳೆ ಮಹಾನಕ್ಷತ್ರಗಳು. ಮುಂದೆ ರೋಹಿಣಿ ಮಳೆಯಿಂದ ವಿಶೇಷವಾಗಿ ಮಳೆ ಬರ್ತದೆ. ಆದ್ರೆ ಅದಕ್ಕಿಂತ ಹಿಂದೆ ಅಶ್ವಿನಿ ಮಳೆಯಲ್ಲಿ ಅಲ್ಲಿ ಆ ಸಮಯದಲ್ಲಿ ಅದು ಬೇಸಿಗೆ ಸಮಯ, ಅದು ಆಗಲೇ ಮಳೆ ಬರ್ಬೋದು. ಬೇಸಿಗೆಗಿಂತ ಆ ಸಂದರ್ಭಕ್ಕೆ ಬರ್ತದೆ ಅದು. ಆಗಲೂ ಕೂಡ ಕೆಲವು ಸಾರಿ ಮಳೆ ಬರ್ತದಲ್ವಾ, ಹಿಂಗಾರು ಮಳೆ ಅಂತ ಹೇಳ್ತಾರೆ ನೋಡಿ. ಬೇಸಿಗೆಯಲ್ಲಿ ಕೆಲವು ಸಾರಿ ಮಳೆ ಬರ್ತದೆ ನೋಡಿ. ಆ ಮಳೆಯಲ್ಲಿ, ಅಶ್ವಿನಿ ಮಳೆಯಲ್ಲಿ, ಅಶ್ವಿನಿ ನಕ್ಷತ್ರದ ಜೊತೆಯಲ್ಲಿ ಸೂರ್ಯ ಇದ್ದಾಗ ಆ ಸಂದರ್ಭದಲ್ಲಿ ಬರುವ ಮಳೆ ಇದೆಯಲ್ಲ, ಆ ನೀರಿಗೆ ಔಷಧೀಯ ಗುಣ ಇದೆ, ರೋಗ ಗುಣ ಮಾಡುವ ಶಕ್ತಿ ಇದೆ ಎಂಬುದಾಗಿ ನಮ್ಮ ಪರಂಪರೆಯಲ್ಲಿ ಬಂದಿದೆ, ಐತಿಹ್ಯ ಇದೆ. ಆ ರೀತಿಯಲ್ಲಿ ಅದ್ರ ಮೇಲೆ ಸಂಶೋಧನೆ ಮಾಡ್ತಾ ಇದ್ದಾರೆ ಅವರು. ಅಶ್ವಿನಿ ಮಳೆಯಲ್ಲಿ ಮಳೆ ಬರೋದೇ ಅಪರೂಪ. ಅಕಸ್ಮಾತ್ ಬಂದ ಮಳೆಯ ನೀರನ್ನು ಸಂಗ್ರಹಿಸಿಟ್ಟು ಅದರ ಮೇಲೆ ಸಂಶೋಧನೆಗಳನ್ನು ಅವ್ರು ಮಾಡ್ತಾ ಇದ್ದಾರೆ. ನಿನ್ನೆ ಆ ವಿಷಯ ಪ್ರಸ್ತಾಪ ಮಾಡ್ತಾ ಇದ್ರು ಅವರು ಅಂತ. ನಮ್ಮ ಪರಂಪರೆ ಹೇಗಿದೆ ಅಂದ್ರೆ, ಅಶ್ವಿನಿ ದೇವತಾಕವಾದ ನಕ್ಷತ್ರ, ಅಶ್ವಿನಿ ನಕ್ಷತ್ರ ಏನಿದೆ, ಆ ನಕ್ಷತ್ರದ ಬಳಿ ಸೂರ್ಯ ಇದ್ದಾಗ ಮಳೆ ಬಂದ್ರೆ ಆ ಮಳೆ ನೀರಿಗೆ ಔಷಧೀಯ ಗುಣ ಇದೆ ಅಂದ್ರೆ ಅವ್ರು ಹೇಗಿರ್ಬೇಕು, ಅಶ್ವಿನಿ ದೇವತೆಗಳು ಹೇಗಿರ್ಬೇಕು. ಇನ್ನೊಂದು ರುಕ್ಕುಗಳ ಮೂಲಕವಾಗಿ ಸ್ತುತಿ ಮಾಡಿದ ಉಪಮನ್ಯು 12ನೇ ರುಕ್ಕಿನಿಂದ ಶರಣಾಗತಿ ಆಗ್ತಾನೆ. ಸ್ತೋತುಂ ನ ಶಕ್ನೋಮಿ ಗುಣೈರ್ಭವಂತು. ನಿಮ್ಮಲ್ಲಿ ಎಷ್ಟು ಮಹಾಗುಣಗಳಿದೆ ಅಶ್ವಿನಿ ದೇವತೆಗಳೇ, ನಿಮ್ಮನ್ನು ಸ್ತುತಿ ಮಾಡಲು ನಾನು ಶಕ್ತನಲ್ಲ. ನನ್ನ ಬಾಯಿ ಬಡವಾಗಿದೆ, ನನ್ನ ಬುದ್ಧಿ ಬಡವಾಗಿದೆ, ನಿಮ್ಮನ್ನು ಸ್ತುತಿ ಮಾಡುವ ಯೋಗ್ಯತೆ ನನಗೆಲ್ಲಿ. ಮಾತ್ರವಲ್ಲ, ನನ್ನ ಈಗಿನ ಸ್ಥಿತಿ ಇದೆಯಲ್ಲ, ಅದು ಸ್ತುತಿ ಮಾಡುವಂತ ಸ್ಥಿತಿ ಕೂಡ ಅಲ್ಲ, ಸ್ತುತಿ ಮಾಡುವ ಸ್ಥಿತಿ ಇಲ್ಲ. ಏನಾಗಿದೆ? ಚಕ್ಷುರ್ವಿಹೀನ, ಕಣ್ಣಿಲ್ಲದ ಕುರುಡ ನಾನು. ಪತಿ ಸಂಪ್ರಮೋಹ, ದಾರಿಗಾಣದೆ. ಯಾಕೆಂದ್ರೆ ಕಣ್ಣಿಲ್ಲವಲ್ಲ. ಯಾವುದು ಹಳ್ಳ, ಯಾವುದು ದಿಣ್ಣೆ, ಎಲ್ಲಿ ಕಲ್ಲಿದೆ ಮುಳ್ಳಿದೆ ಎಂಬ ಪರಿಜ್ಞಾನ ಮೇಲಿದೆ, ದಾರಿ ಯಾವುದು ಕಾಡಿ ಯಾವುದು ಎಂಬ ಪರಿಜ್ಞಾನ ಮೇಲಿದೆ. ಪತಿತೋಸ್ಮಿ ಕೋಪಿ, ದುರ್ಗಮವಾದ ಮೇಲೆ ಹತ್ತಿ ಬರಲು ಸುಲಭ ಸಾಧ್ಯವಿಲ್ಲ ಇರತಕ್ಕಂಥ ಅಸ್ಮಿನ್ ಕೂಪೆ ಪತಿತೋಸ್ಮಿ, ಈ ಹಾಳು ಬಾವಿಯಲ್ಲಿ ಬಿದ್ದು ಬಿಟ್ಟಿದ್ದೇನೆ. ಯುವಾಂ ಶರಣ್ಯೋ ಶರಣಂ ಪ್ರಪತ್ತಿ, ನಿಮಗೆ ನಾನು ಶರಣಾಗಿದ್ದೇನೆ. ಯಾಕೆಂದ್ರೆ ನೀವು ಶರಣಾಗತ ಪರಿಪಾಲಕರು. ಅಶ್ವಿನಿ ದೇವತೆಗಳು ಯಾರು ಬಂದು ಶರಣಾಗ್ತಾರೋ, ಯಾರು ಬಂದು ಕಷ್ಟದಲ್ಲಿ
ಆಶ್ರಯಿಸ್ತಾರೋ ಬಂದು ಅಂಥವರಿಗೆ ಅಭಯ ಕೊಡ್ತಕ್ಕಂಥ, ಅಂಥವರಿಗೆ ರಕ್ಷಣೆ ಕೊಡ್ತಕ್ಕಂಥ ದೇವತೆಗಳು ನೀವು. ಶರಣ ಅಂದ್ರೆ ರಕ್ಷಕ ಅಂತ. ಶರಣ ಗೃಹ ರಕ್ಷಿತ್ರೋಹ, ಶರಣ ಅಂದ್ರೆ ಮನೆ ಕೂಡ ಹೌದು. ಶರಣ ಅಂದ್ರೆ ರಕ್ಷಕ ಅನ್ನುವ ಅರ್ಥವೂ ಕೂಡ ಇದೆ. ಶರಣ್ಯ ಅಂದ್ರೆ ರಕ್ಷಣೆ ಕೊಡ್ತಕ್ಕಂಥವನು. ಶ್ರೀರಾಮನನ್ನು ಶರಣ್ಯ ಎಂಬುದಾಗಿ ಕರೀತಾರೆ. ಯಾಕೆಂದ್ರೆ ಅವನು ಅಭಯ ಕೊಡುವವನು, ರಕ್ಷಣೆ ಕೊಡುವವನು. ಹಾಗಾಗಿ ನೀವು ಶರಣಾಗತ ಪರಿಪಾಲಕರು. ನಾನು ನಿಮ್ಮನ್ನು ಆಶ್ರಯಿಸಿದವನು, ನಿಮಗೆ ಶರಣಾದವನು. ಶರಣಂ ಪ್ರಪಂತಿ. ನೋಡಿ, ಈ ಶರಣಾಗತಿಗೆ ಅದ್ಭುತವಾಗಿರುವಂತಹ ಶಕ್ತಿ ಇದೆ. ನೀವು ನಿಜವಾಗಿಯೂ ದೇವರಿಗೆ ಶರಣಾದರೆ ನಿಮ್ಮ ಕಾರ್ಯ ಆಗ್ತದೆ. ರಾಮನ ಒಂದು ಅಭಯ ವಾಣಿಯೇ ಇದೆ. ಅದೇನು? ಸಕೃದೇವ ಪ್ರಪನ್ನಾಯ, ಒಂದೇ ಒಂದು ಬಾರಿ ಶರಣಾಗತನಾದರೆ ತವಾಸ್ಮಿ, ನಾನು ನಿನ್ನವನು ಎಂಬುದಾಗಿ ಯಾಚನೆ ಮಾಡುವುದಾದರೆ ಅಭಯಂ ಸರ್ವಭೂತೇಭ್ಯೋ ದದಾಮಿ. ಅವನು ಯಾರೇ ಆಗಿರಲಿ ಅವನಿಗೆ ನಾನು ಅಭಯ ಕೊಡ್ತೇನೆ. ಮತ್ತು ಯಾರಿಂದಲೂ, ಈ ಚರಾಚರ ಪ್ರಪಂಚದಲ್ಲಿ ಯಾರಿಂದಲೇ ಅವನಿಗೆ ಆಪತ್ತು ಬಂದಿರಲಿ, ನಾನು ರಕ್ಷಣೆ ಕೊಡ್ತೇನೆ. ಏತದ್ ವ್ರತಂ ಮಮ್ಮ, ಇದು ನನ್ನ ವ್ರತ ಎಂಬುದಾಗಿ ರಾಮ ಹೇಳಿದ್ದುಂಟು. ಹಾಗೆ ಈ ಶರಣಾಗತಿ ಎನ್ನುವುದು ಬಂದುಬಿಟ್ರೆ ನಿಮ್ ಕೆಲಸ ಆಗೋಯ್ತು. ಬರೋಷ್ಟು ಸ್ವಲ್ಪ ಇಲ್ಲ. ಶರಣಾಗತಿ ಅಂದ್ರೆ ಏನು? ಬೇರೆ ಎಲ್ಲವನ್ನೂ ಮರೆತು ನೀನೇ ಗತಿ, ನೀನೇ ಮತಿ ಎಂಬುದಾಗಿ ಭಗವಂತನಿಗೆ ನಮ್ಮನ್ನು ನಾವು ಒಪ್ಪಿಸಿಕೊಳ್ಬೇಕು. ಎಲ್ಲ ರೀತಿಯಿಂದ ನೀನೇ ಸರ್ವಸ್ವ, ನಿನ್ನನ್ನು ಬಿಟ್ಟು ಅನ್ಯ ಇಲ್ಲ. ಬೇರೆ ಎಲ್ಲ ಆಶ್ರಯವನ್ನು ತೊರೆದು, ಅಂತರಂಗದಿಂದ ಬೇರೆ ಎಲ್ಲ ಆಶ್ರಯವನ್ನು ತೊರೆದು ನೀನೇ ಎಲ್ಲವೂ ಎನ್ನುವ ಹಾಗೆ ನಾವು ದೇವನಿಗೆ ನಮ್ಮನ್ನು ನಾವು ಒಪ್ಪಿಸಿಕೊಂಡ್ರೆ ಅದಕ್ಕೆ ಶರಣಾಗತಿ ಎಂಬುದಾಗಿ ಹೆಸರು. ಅದು ಬಂದ್ರೆ ಬೇರೆ ಏನು ಬೇಡ, ಅದೇ ಎಲ್ಲ ಕೆಲಸವನ್ನು ಮಾಡ್ತೇನೆ. ಅದು ಬರದಿದ್ರೆ ಅದು ಬರೋದು ಸುಲಭ ಇಲ್ಲ. ಆ ಭಾವ ಅದು ಬರ್ಬೇಕದು. ಗೀತೆಯಲ್ಲಿ ಕೊನೆಯಲ್ಲಿ ಆ ಮಾತನ್ನು ಹೇಳಿದೆ. ಗೀತೆಯಲ್ಲಿಯೂ ಕೂಡ ಎಲ್ಲವನ್ನೂ ತೊರೆದು ನನಗೆ ಶರಣಾಗು ಎಂಬ ಅರ್ಥದ ಮಾತುಗಳನ್ನು ಗೀತಾಚಾರ್ಯ ಕೃಷ್ಣ ಹೇಳಿದ್ದಾನೆ. ಹೀಗೆ ಅಶ್ವಿನಿ ದೇವತೆಗಳಿಗೆ ಶರಣಾಗ್ತಾನೆ ಉಪಮನ್ಯು. ಸೌತಿರುವಾಚ, ಸೌತಿಗಳು ಕಥೆ ಮುಂದುವರಿಸಿದರು. ಸೌತಿ ಅಂದ್ರೆ ಯಾರು? ಸೌತಿ ಅಂದ್ರೆ ಎಲ್ಲ ಪುರಾಣಗಳನ್ನು ಬಲ್ಲ ರೋಮಹರ್ಷಣನ ಮಗನಾಗಿರತಕ್ಕಂಥ ಉಗ್ರಶ್ರವ ಅಂತ. ಅವನು ಕಥೆ ಹೇಳ್ತಾ ಇರೋದು, ಈ ಉಪಮನ್ಯುವಿನ ಕಥೆ ಹೇಳ್ತಾ ಇರೋದು ಯಾರಿಗೆ? ಮಹರ್ಷಿಗಳಿಗೆಲ್ಲ ಕಥೆ ಹೇಳ್ತಾ ಇರುವಂತದ್ದು. ನೈಮಿಷಾರಣ್ಯದಲ್ಲಿ, ಹಿಂದೆ ನೈಮಿಷಾರಣ್ಯದಲ್ಲಿ ಅನೇಕ ಮಹರ್ಷಿಗಳಿಗೆ ಈ ಸೂತ ಪುರಾಣಿಕರು ಉಗ್ರಶ್ರವ ಎಂಬ ಹೆಸರನ್ನ, ಸೌತಿ ಅಂದ್ರೆ ಸೂತನ ಮಗ, ಸೂತ ಅಂದ್ರೆ ಸಾರಥ್ಯದ ವೃತ್ತಿ ಮಾಡ್ತಕ್ಕಂಥವ್ರು, ಅಂತವರ ರೋಮಹರ್ಷಣನ ಪುತ್ರನಾಗಿರ್ತಕ್ಕಂಥ ಉಗ್ರಶ್ರವನ್ ಎಂಬವನು ಕಥೆ ಹೇಳಿದನು ಮಹರ್ಷಿಗಳಿಗೆಲ್ಲ. ಅವರು ಸೂತ ಪುರಾಣಿಕರು ಈ ಒಂದು ದೊಡ್ಡ ಯಜ್ಞ ನಡೆದಿತ್ತಂತೆ ನೈಮಿಷಾರಣ್ಯದಲ್ಲಿ, ಮಹಾಯಜ್ಞ. ಅದು 12 ವರ್ಷದ ಯಜ್ಞ. ಅದು 12 ವರ್ಷ ಪುರುಸೊತ್ತಿತ್ತಲ್ಲ. ಮಧ್ಯದಲ್ಲಿ ಸಮಯ ಸಿಕ್ಕಾಗಲಿಲ್ಲ ಋಷಿ ಮಹರ್ಷಿಗಳಿಗೆ ಕಥೆ ಹೇಳ್ತಾ ಬಂದ್ರು. ಏತನ್ ಮಧ್ಯೆ ಮಹಾಭಾರತವನ್ನು ಹೇಳಿದ್ರು. ಹಾಗೆ ಮಹಾಭಾರತ ನಮಗೆಲ್ಲ ಸಿಕ್ಕಿತ್ತು ಅಂತ. ಉಗ್ರಶ್ರವ ಸೂತ ಪುರಾಣಿಕರ ಮೂಲಕವಾಗಿ ನೈಮಿಷಾರಣ್ಯದಲ್ಲಿ ದೊಡ್ಡ ಮಹಾಯಜ್ಞದ ಮಧ್ಯದಲ್ಲಿ, ಮಹಾಸತ್ರದ ಮಧ್ಯದಲ್ಲಿ ಮಹರ್ಷಿಗಳಿಗೆಲ್ಲ ಕಥೆ ಹೇಳಿದಾಗ ಹಾಗೆ ಮಹಾಭಾರತವು ನಮಗೆಲ್ಲ ಲಭ್ಯ ಆಯಿತು. ಅದು ಹಾಗೆ ಸೌತಿರುವಾಚ, ಸೌತಿಗಳು ಕಥೆ ಮುಂದುವರಿಸಿದ್ರು. ಏವಂ ಋಗ್ಭಿಶ್ಚಾನ್ಯಶ್ಚ ಅಸ್ತುವತು, ಈ ಮೊದಲಾದ ಈ ಋಗ್ ಮಂತ್ರಗಳಿಂದ, ಬೇರೆ ಅನೇಕ ಮಂತ್ರಗಳಿಂದ ಸ್ತುತಿ ಮಾಡಿದಾಗ ಏನೊಂದೂ ಕಾಣದ ಉಪಮನ್ಯುವಿನ ಕಣ್ಮುಂದೆ ಅಶ್ವಿನಿ ದೇವತೆಗಳ ರೂಪ ಗೋಚರಿಸಿತು. ಸಾಮಾನ್ಯರಿಗೆ ಕಾಣುವಂಥದ್ದು ಕಾಣ್ತಾ ಇಲ್ಲ, ಬಾಹ್ಯ ಪ್ರಪಂಚವೂ ಕೂಡ ಕಾಣ್ತಾ ಇಲ್ಲ. ಅಂತ ಉಪಮನ್ಯುವಿಗೆ ಸಾಮಾನ್ಯರಿಗೆ ಕಾಣದ ದೇವತೆಗಳು ಗೋಚರಿಸ್ತಾರೆ, ಅಶ್ವಿನಿ ದೇವತೆಗಳು ಗೋಚರಿಸ್ತಾರೆ. ಅಶ್ವಿನಿ ದೇವತೆಗಳು ಕುಳಿತು ಬರ್ತಾರೆ. ಅವರಿಗೆ ಸಂತೋಷ ಆಗ್ತದೆ. ಉಪಮನ್ಯುವಿನ ಚಿತ್ತೈಕಾಗ್ರ್ಯ, ಉಪಮನ್ಯು ಆವಿಷ್ಕಾರಗೊಳಿಸಿದ ಆ ಋಗ್ ಮಂತ್ರಗಳು, ಇವುಗಳು ಅಶ್ವಿನಿ ದೇವತೆಗಳಿಗೆ ಪ್ರೀತಿಯನ್ನುಂಟು ಮಾಡುತ್ತವೆ. ಸ್ವರ್ಗದಿಂದ ಇಳಿದು ಬರ್ತಾರೆ ಅಶ್ವಿನಿ ದೇವತೆಗಳು, ಹಾಳು ಬಾವಿ. ಅದರೊಳಗೆ ಆ ಉಪಮನ್ಯುವಿನ ಮುಂದೆ ಪ್ರಕಟವಾಗ್ತಾರೆ. ನೋಡಿ, ಆ ಏಕಾಗ್ರತೆಗೆ ಎಷ್ಟು ಫಲ ಇದೆ ನೋಡಿ, ಆ ಶರಣಾಗತಿಗೆ ಎಷ್ಟು ಫಲ ಇದೆ ನೋಡಿ. ಅವನಿಗೆ ಹಾಳು ಬಾವಿಯೂ ಕಾಣ್ತಾ ಇರಲಿಲ್ಲ, ಈಗ ದೇವತೆಗಳು ಕಾಣ್ತಾ ಇದ್ದಾರೆ ಉಪಮನ್ಯುವಿಗೆ.
ಹಾಗೆ ಸುಮ್ಮನೆ ನೋಡ್ಕೊಂಡು ಹೋಗಕ್ ಬಂದಿದ್ದ ಅಶ್ವಿನಿ ದೇವತೆಗಳು? ಹೇಗಿದೆಯೋ ಉಪಮನ್ಯು, ಬರ್ತೇವೆ ಅನ್ಲಿಕ್ಕೆ ಬಂದಿದ್ದ? ಉದ್ಧಾರ ಮಾಡ್ಲಿಕ್ಕೆ ಬಂದಿತ್ತು. ಉಪಮನ್ಯುವಿನ ಮೇಲೆತ್ತಲಿಕ್ಕೆ, ಹಾಳು ಬಾವಿಯಿಂದ ಮಾತ್ರವಲ್ಲ ಜೀವನದಲ್ಲಿ ಮೇಲೆತ್ತಲಿಕ್ಕೆ ಆ ಅಶ್ವಿನಿ ದೇವತೆಗಳು ಬಂದಿರತಕ್ಕಂಥದ್ದು. ಅವರು ಬರಿಗೈಲಿ ಬಂದಿಲ್ಲ, ಅಪೂಪವನ್ನು ತಂದಿದ್ದಾರೆ. ಅಪೂಪ ಅಂದ್ರೆ ಅದೀಗ ಅಪರೂಪ. ಅಪೂಪ ಅಂದ್ರೆ ಗೊತ್ತಾ ನಿಮ್ಗೆ? ಅಪ್ಪ ಕೇಳಿದ್ದೀರಾ? ಅಪ್ಪ ಅಂದ್ರೆ ಅದೇ ನಮ್ಮ ಅಪ್ಪ ಅಮ್ಮ, ಆ ಅಪ್ಪ ಅಲ್ಲ, ತಂದೆ ಅನ್ನೋ ಅಪ್ಪ ಅಲ್ಲ. ಮಧುರ್ ದೇವಸ್ಥಾನ ಗೊತ್ತಾ ನಿಮ್ಗೆ? ಮಧುರ್ ಮಹಾಗಣಪತಿ ದೇವಸ್ಥಾನ, ಅಲ್ಲಿ ಅಪ್ಪ ಪ್ರಸಾದ ಕೊಡ್ತಾರೆ. ಮಧುರ್ ಮಹಾಗಣಪತಿ ದೇವಸ್ಥಾನದಲ್ಲಿ ತಿಂದಿದ್ದೀರಾ ಅಪ್ಪವನ್ನು ಯಾವಾಗಾದ್ರೂ ನೀವು? ಅಪ್ಪವೇ ಅಪೂಪ. ಅಪೂಪ ಅಂದ್ರೆ ಹೇಗಿರ್ತದೆ ಅಂದ್ರೆ ಒಂದು ಲಕ್ಷಣ ನಿಮಗೆ, ಬಹುಚ್ಛಿದ್ರಂ ಸ್ನೇಹ ಪಕ್ವಂ ಭಕ್ಷ್ಯಂ. ಅಪೂಪ ಅಂದ್ರೆ ಅದೊಂದು ಭಕ್ಷ್ಯ, ಪುರಾಣ ಕಾಲದ ಹಿಂದಿನ ಕಾಲದ ಭಕ್ಷ್ಯ. ಅದು ಯಜ್ಞದಲ್ಲೆಲ್ಲ ಬಳಸ್ತಾ ಇದ್ರು. ಆ ಭಕ್ಷ್ಯವನ್ನ ದೇವತೆಗಳಿಗೆ ಸಮರ್ಪಣೆ ಮಾಡ್ತಾ ಇದ್ರು, ಪ್ರಸಾದವಾಗಿ ಸ್ವೀಕಾರ ಕೂಡ ಮಾಡ್ತಾ ಇದ್ರು. ಅದು ಹೇಗಿರ್ತದೆ ಅಂದ್ರೆ ತುಪ್ಪದಲ್ಲಿಯೋ ಎಣ್ಣೆಯಲ್ಲಿಯೋ ಬೇಯಿಸಿರ್ತಕ್ಕಂಥದ್ದು. ತುಪ್ಪದಲ್ಲಿ ಮುಖ್ಯವಾಗಿ ಬೇಯಿಸಿರ್ತಕ್ಕಂಥದ್ದು. ಬಹುಚ್ಛಿದ್ರ, ತುಂಬಾ ರಂಧ್ರಗಳಿರ್ತೇವೆ, ಸಣ್ಣ 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 ರಂಧ್ರಗಳು ತುಂಬಾ ಇರ್ತೇವೆ ಅದರಲ್ಲಿ. ದೋಸೆ ಅಲ್ಲ, ದೋಸೆ ಕೂಡ ಹತ್ರ ಬರ್ತದೆ ಅಪೂಪಕ್ಕೆ, ಯಾಕಂದ್ರೆ ಎಣ್ಣೆಯ ತುಪ್ಪ ಬೇಕದಕ್ಕೆ ದೋಸೆ ಮಾಡ್ಬೇಕಾದ್ರೆ. ಮತ್ತೆ ತುಂಬಾ ರಂಧ್ರಗಳಿರ್ತವೆ. ಎಲ್ಲರ ಮನೆ ದೋಸೆ ತೂತು ಅಂತ ಹೇಳೋದು ಕೇಳಿಲ್ಲ ನೀವು? ಇದು ಹಾಗಲ್ಲ. ಇದು ಸ್ವಲ್ಪ ಗೋಲಾಕಾರವಾಗಿರ್ತಕ್ಕಂಥ, ತುಂಬಾ ರಂಧ್ರಗಳಿರ್ತಕ್ಕಂಥ, ತುಪ್ಪದಲ್ಲಿ ಬೇಯಿಸಿರ್ತಕ್ಕಂಥ ಭಕ್ಷ್ಯ. ಅದನ್ನು ತಂದಿದ್ದಾರೆ. ಭಿಕ್ಷಾನ್ನವೂ ಇಲ್ಲದವನಿಗೆ, ಕರುವ ಕಟಬಾಯಿಂದ ಉಕ್ಕುವ ನೊರೆ ಹಾಲು ಸಿಗದವನಿಗೆ, ಎಕ್ಕೆ ಎಲೆ ತಿಂದು ಕುರುಡಾದವನಿಗೆ ದೇವತೆಗಳ ಭಕ್ಷ್ಯ ಬಂತು. ಈಗ ಸ್ವರ್ಗಲೋಕದ ಭಕ್ಷ್ಯ ಬಂತು ನೋಡಿ. ಅದನ್ನೇ ಹೇಳಿತು, ಭವ್ಯಕ್ಕೆ ಹದ್ದಿಲ್ಲ. ನಾವು ಹೇಳಿಲ್ವಾ ಆರಂಭದಲ್ಲಿ ಒಂದು ಕಗ್ಗ ಹೇಳಿಲ್ವಾ? ಕಗ್ಗದಲ್ಲಿ ಏನ್ ಹೇಳಿದ್ವಿ ನಿಮ್ಗೆ? ಅದ್ಭುತಗಳು ಅರಿದಲ್ಲ, ಬುದ್ಧಿ ಮಾತುದಿ ನಿನಗೆ ಸಿದ್ಧವಿರು ಸಕಲಕಂ, ಎದ್ದು ಕುಣಿಯಲಿ ಕರ್ಮ ದೈವ ನಿದ್ರಿಸಲಿ. ಎಂಥ ಕಷ್ಟವೇ ಬರಲಿ ಸಿದ್ಧವಾಗಿರು, ಚಿಂತೆ ಮಾಡ್ಕೋಬೇಡ. ಯಾಕೆಂದ್ರೆ ಅದ್ಭುತಗಳು ಅರಿದಲ್ಲ, ಅದ್ಭುತಗಳು ಅಪರೂಪ ಅಲ್ಲ, ಅದ್ಭುತಗಳು ಆಗ್ಬೋದು. ಆಯ್ತು ನೋಡಿ ಅದ್ಭುತ. ದೇವತೆಗಳು ಅಪೂಪವನ್ನು ತಂದಿದ್ದಾರೆ, ಭಕ್ಷ್ಯವನ್ನು ತಂದಿದ್ದಾರೆ. ಅಶ್ವಿನಿ ದೇವತೆಗಳು ಉಪಮನ್ಯುವಿಗೆ. ಭವ್ಯಕ್ಕೆ ಹದ್ದಿಲ್ಲ. ಭವ್ಯಕ್ಕೆ, ದೇವತೆಗಳು ಮಾಡ್ತಕ್ಕಂಥ ಶುಭಕ್ಕೆ ಇತಿಮಿತಿಯೇ ಇಲ್ಲ. ಶುಭ ಆಗಲಿಕ್ಕೆ ಬಂದ್ರೆ ಎಷ್ಟು ಶುಭವೂ ಆಗ್ಬಹುದು ಅಂತ. ಅದೇ ಕಷ್ಟಗಳು ಬಂದ್ರೆ ಸಾಲಾಗಿ ಬರ್ತವೆ, ಒಂದೊಂದೇ ಬರೋದಿಲ್ಲ. ಹಾಗೆ ಒಳ್ಳೇದು ಬಂದ್ರು ಕೂಡ ಬೆಟ್ಟದಷ್ಟು ಬರ್ತದೆ ಬಂದಾಗ. ಹಾಗಾಗಿ ಉಪಮನ್ಯುವಿಗೆ ದೇವಭಕ್ಷ್ಯ ಲಭಿಸಿತು. ಈ ಅಪೂಪವನ್ನು ಸೇವಿಸು. ಅಪೂಪ ಸುಮ್ಮನೆ ಅಲ್ಲದು, ಬರೀ ಹಸಿವಿಂಗ್ಸ್ಲಿಕ್ಕಿರೋದಲ್ಲದು, ಕಣ್ಣು ಬರ್ಲಿಕ್ಕಿರುವಂತದ್ದು ಔಷಧ. ಅದು ದೇವೌಷಧ. ಅದು ಅದನ್ನು ಸೇವಿಸಿದವನಿಗೆ ಹೋದ ಕಣ್ಣು ಬರ್ತದೆ ಮರಳಿ, ಅಂತಹದ್ದದು ತಂದಿದ್ದಾರೆ. ಈಗ ಮುಂದೇನಾಗಿರ್ಬೋದು? ಮುಂದಿನ ಕಥೆ ಹೇಳಿ ನೀವು. ಅಪೂಪವನ್ನು ಉಪಮನ್ಯು ಸೇವಿಸಿದನು, ಕಣ್ಣು ಮರಳಿ ಬಂತು ಅಂತ ಅಲ್ವಾ ಮುಂದಿನ ಕತೆ? ಉಪಮನ್ಯು ನಿರಾಕರಿಸಿದನಂತೆ. ಅಶ್ವಿನಿಯ ದೇವತೆಗಳು ಕೊಟ್ಟ ಅಪೂಪವನ್ನು ಸ್ವೀಕರಿಸಲು, ಸೇವಿಸಲು ಉಪಮನ್ಯು ನಿರಾಕರಿಸ್ತಾನೆ. ಸ ಏವ ಮುಕ್ತ ಪ್ರತ್ಯುವಾಚ ನಾನೃತ ಮೋಚತರು ಭಗವಂತ. ಭಗವಂತರೇ, ದೇವತೆಗಳೇ, ನೀವು ಆಡಿದ ಮಾತು ಸುಳ್ಳಾಗುವುದಿಲ್ಲ, ಗೊತ್ತು ನನಗೆ. ನೀವು ಕೊಟ್ಟ ಅಪೂಪವನ್ನು ಸೇವಿಸಿದರೆ ನನಗೆ ಒಳ್ಳೇದಾಗ್ತದೆ, ನನ್ನ ಕಣ್ಣು ಮರಳೆ ಬರ್ತದೆ, ನನಗೆ ಗೊತ್ತು. ಆದರೆ ನಾನು ನನ್ನಷ್ಟಕ್ಕೆ ಅಪೂಪವನ್ನು ಸೇವಿಸುವ ಹಾಗಿಲ್ಲ. ನತ್ವಹಮೇತಂ ಅಪೂಪಂ ಉಪಯೋಕ್ತಂ ಉತ್ಸಹೆ ಗುರವೇ ಅನಿವೇದ್ಯ. ಗುರುಗಳಿಗೆ ಕೊಡಬೇಕು ನಾನು. ಗುರುಗಳು ಕೊಟ್ರೆ ಅವ್ರು ಒಪ್ಪಿದ್ರೆ ತಿನ್ಬೇಕು ಅಂತ. ನೋಡಿ, ಈ ನಿಷ್ಠೆ ಬರ್ಲಿಕ್ಕೆ ಸಾಧ್ಯವ ನಮಗೆ ಜೀವನದಲ್ಲಿ? ಇಂಥ ನಿಷ್ಠೆ ಬರ್ಲಿಕ್ಕೆ ಸಾಧ್ಯವ? ಬಂದ್ರೆ ಉದ್ಧಾರ ನಿಶ್ಚಿತ. ನೀವು ಕಲ್ಪನೆ ಮಾಡ್ಕೊಳ್ಳಿ, ನೀವು ಹೀಗೆ ಮಾಡ್ತಿದ್ರಾ? ಹೀಗೆ ಮಾಡುವಂತ ಇಂಥ ದಾಟಿ ಬೇಕು. ಗುರುಗಳು ಹೇಳಿದ್ರಲ್ಲ, ಏನೇ ಭಿಕ್ಷೆ ಬಂದ್ರು ನಿನಗೆ
ಗುರುಗಳಿಗೆ ಸಮರ್ಪಣೆ ಮಾಡಬೇಕು, ಗುರುಗಳು ಕೊಟ್ಟ ಮೇಲೆ ಸ್ವೀಕಾರ ಮಾಡಬೇಕು ಅಂತ ಹೇಳಿದ್ರಲ್ವಾ ಗುರುಗಳು. ಆ ಮಾತನ್ನು ಈಗಲೂ ಪಾಲಿಸ್ತಾನೆ ಉಪಮನ್ಯು. ಕಣ್ಣು ಕುರುಡಾಗಿದ್ರು, ಹಾಳು ಬಾವಿಯಲ್ಲಿ ಬಿದ್ದಿದ್ರು, ಹಸಿದು ಎಷ್ಟೋ ಕಾಲವಾಗಿದ್ರು, ಜೀವ ಹೋಗುವಷ್ಟು ಹಸಿವಾಗಿದ್ರು, ಸ್ವತಃ ದೇವತೆಗಳೇ ಬಂದು ಅಪೂಪವನ್ನು ಅನುಗ್ರಹ ಮಾಡಿದ್ರು, ಅದರಿಂದ ಕಣ್ಣು ಬರ್ತದೆ ಅಂತ ಗೊತ್ತಿದ್ರು, ತನ್ನ ಶ್ರಮದಿಂದಲೇ, ತನ್ನ ತಪಸ್ಸಿನಿಂದಲೇ, ತನ್ನ ಋಗ್ಮಂತ್ರಗಳಿಂದಲೇ ಈ ಸಿದ್ಧಿಯಾಗಿದೆ. ಬೇರೆ ಯಾರೋ ಅವನಿಗೆ ಇದು ಕೊಟ್ಟಿದ್ದಲ್ಲ, ತನ್ನದೇ ಸಾಧನೆಯಿಂದ ಲಭಿಸಿರ್ತಕ್ಕಂಥದ್ದು ಅಪೂಪ. ಇಷ್ಟಿದ್ರೂ ಕೂಡ ಉಪಯೋಕ್ತು ನ ಉತ್ಸಾಹಿ ಗುರವೇ ಅನಿವೇದ್ಯ. ಅಪೂಪ ಉಪಯೋಕ್ತು ನ ಉತ್ಸಾಹಿ. ನೀವು ಕೊಟ್ಟ ಅಪೂಪವನ್ನು ನಾನು ಸ್ವೀಕರಿಸಲಿಕ್ಕೆ, ಸೇವಿಸಲಿಕ್ಕೆ ಸಿದ್ಧನಿಲ್ಲ, ಗುರುಗಳು ಒಪ್ಪದೆ, ಗುರುಗಳಿಗೆ ಕೊಡದೆ. ಅಶ್ವಿನಿ ದೇವತೆಗಳು ಹೇಳ್ತಾರೆ ಹಾಗೇನೇ ಇಲ್ಲ. ಈ ಅಪೂಪವನ್ನು ಹಿಂದೊಮ್ಮೆ ನಿನ್ನ ಗುರುವಿಗೂ ನಾವು ಕೊಟ್ಟಿದ್ದು, ಅಯೋಧ ದೋಮಿರಿಗೂ ಕೂಡ ಹಿಂದೊಂದು ಕಾಲದಲ್ಲಿ ನಾವು ಅನುಗ್ರಹ ಮಾಡಿ ಅಪೂಪವನ್ನು ಕೊಟ್ಟಿದ್ದುಂಟು. ಅವರೇನವರು ಗುರುಗಳಿಗೆ ಕೊಟ್ಟಿಲ್ಲ, ಹಾಗೆ ತಗೊಂಡಿದ್ದಾರೆ ಅವರು. ಆವಾಭ್ಯಾಂ ಪುರಸ್ತಾತ್ ಭವತ ಉಪಾಧ್ಯಾಯೇನ ಏವಮೇವ ಅಭಿಷ್ಟುತಾಭ್ಯಾಂ ಅಪೂಪೋ ದತ್ತ. ಹೀಗೆ ಒಂದು ಕಾಲದಲ್ಲಿ ನಿನ್ನ ಗುರು ನಮ್ಮನ್ನು ಸ್ತುತಿ ಮಾಡಿದ್ದುಂಟು. ಆ ಗುರುವಿಗೆ, ಅಯೋಧ ದೋಮ್ಯರಿಗೆ ನಾವು ಅಪೂಪವನ್ನು ಕಾರಣಾಂತರದಿಂದ ಕೊಟ್ಟದ್ದುಂಟು. ಅವರು ಸೇವನೆ ಮಾಡುವಂತ ನಾವು ಸೂಚನೆ ಕೊಟ್ಟಾಗ ಸೇವನೆ ಮಾಡಿದ್ದಾರೆ. ಗುರುವಿನ ದಾರಿ ನಿನಗುಂಟು, ನೀನ್ಯಾಕೆ ಸೇವನೆ ಮಾಡಬಾರದು? ತ್ವಮಪಿ ತಥೈವ ಕುರುಷ್ವ, ನೀನು ಹಾಗೆ ಮಾಡು. ಹೇಗೆ? ಯಥಾಕೃತಂ ಉಪಾಧ್ಯಾಯೇನ, ಇನ್ನು ಉಪಾಧ್ಯಾಯರು ಹೇಗೆ ಮಾಡಿದ್ರು ಒಂದು ಕಾಲದಲ್ಲಿ ಹಾಗೆ ಮಾಡು. ನೋಡಿ, ಗುರು ನಡೆಸಿದ ಪರೀಕ್ಷೆಗಿಂತಲೂ ಈ ದೇವರು ನಡೆಸಿದ ಪರೀಕ್ಷೆ ದೊಡ್ಡದು. ಮತ್ತು ಗುರು ನಡೆಸಿದ ಪರೀಕ್ಷೆ ಕಠೋರವಾಗಿತ್ತು, ಈ ದೇವತೆಗಳು ನಡೆಸಿದ ಪರೀಕ್ಷೆ ನೋಡೋಕ್ ಕಠೋರವಾಗಿಲ್ಲ, ಅದು ಬೇರೆ ತರ ಇದೆ. ಅದು ಒಂದು ಪ್ರಲೋಭನೆ ಉಂಟಾಗುವಂತೆ ಮಾಡ್ತಾ ಇರುವಂತದ್ದು. ಗುರುನಿಷ್ಠೆ ಎಷ್ಟು ಉಂಟು ಇವನಿಗೆ, ಈಗೇನ್ ಮಾಡ್ತಾನೆ ಎಂಬುದನ್ನು ಪರೀಕ್ಷೆ ಮಾಡ್ತಾರೆ. ಇನ್ನೂ ಕಷ್ಟ ಇದು. ಭಯಕ್ಕಿಂತ ಪ್ರಲೋಭನೆ ಕಷ್ಟ ಯಾವಾಗಲೂ. ಈ ಆಸೆ ಹುಟ್ಟಿಸೋದಿದೆಯಲ್ಲ, ಅದನ್ನು ಮೀರುವ ಶಕ್ತಿ ಬಂದ್ರೆ ಜೀವನದಲ್ಲಿ ನಾವು ನಿಜವಾಗಿಯೂ ದೊಡ್ಡವರಾಗ್ತೇವೆ. ಆಸೆಗಳನ್ನು ಮೀರಿ ನಿಲ್ಬೇಕು, ಭಯವನ್ನು ಮೀರಿ ನಿಲ್ಬೇಕು, ಭಯಪಡಬಾರದು ಯಾವುದಕ್ಕೂ. ಆಸೆಯನ್ನು ಮೀರಿ ನಿಲ್ಬೇಕು. ಆಸೆ ಸಾತ್ವಿಕ ಆಸೆಗೆ ಇರ್ಬೋದು, ಸಲ್ಲದ ಆಸೆಗೆ ಇರ್ಬೋದು. ಸಲ್ಲದ ಆಸೆಯನ್ನು ಮೀರಿ ನಿಲ್ಬೇಕಾಗ್ತದೆ ಯಾವಾಗಲೂ. ಪರೀಕ್ಷೆ ನಡೀತಾ ಇದೆ ಉಪಮನ್ಯುವಿಗೆ. ಇನ್ನೊಂದು ಕಗ್ಗ ಹೇಳ್ತೇವೆ, ಈ ಕಗ್ಗ ಎಲ್ಲ ಕಲಿಬೇಕು ನೀವು, ಈ ಬಾಯಿಗೆ ಬರ್ಬೇಕು ನಿಮಗೆ ಕಗ್ಗಗಳು. ಇದು ಕನ್ನಡದ ಭಗವದ್ಗೀತೆ ಇದ್ದಾಗ ಕಗ್ಗಗಳು ಅಂದ್ರೆ ತುಂಬಾ ಚೆನ್ನಾಗಿವೆ, ಜೀವನದಲ್ಲಿ ಉಪಯೋಗಕ್ಕೆ ಬರ್ತವೆ ನಿಮ್ಗೆ. ಶಕ್ತಿ ಮೀರಿದ ಪರೀಕ್ಷೆಗಳನ್ನು ವಿಧಿ ನಿಯಮಿಸಿರೆ, ಯುಕ್ತಿ ಮೀರಿದ ಪ್ರಶ್ನೆಗಳನ್ನು ಕೇಳುತ್ತಿರೆ, ಚಿತ್ತವನ್ನು ತಿರುಗಿಸೊಳಗಡೆ ನೋಡು ನೋಡಲ್ಲಿ ಸತ್ವದ ಚಿನ್ನ ಝರಿ ಮಂಕುತಿಮ್ಮ. ಶಕ್ತಿ ಮೀರಿದ ಪರೀಕ್ಷೆಗಳನ್ನು ವಿಧಿ ನಿಯಮಿಸಿರೆ, ನಮ್ಮ ವಿಧಿ, ನಮ್ಮ ದೈವ ನಮಗೆ ಶಕ್ತಿ ಮೀರಿದ ಪರೀಕ್ಷೆಗಳನ್ನು ನೇಮಿಸಿದ್ರೆ ಏನ್ ಮಾಡೋದು? ಯುಕ್ತಿ ಮೀರಿದ ಪ್ರಶ್ನೆಗಳನ್ನು ಕೇಳುತ್ತಾರೆ. ನಮ್ಮ ಬುದ್ಧಿಗೆ ಮೀರಿದ ಪ್ರಶ್ನೆಗಳನ್ನು ವಿಧಿ ಕೇಳಕ್ ಶುರು ಮಾಡಿದ ಜೀವನದಲ್ಲಿ ಅಂತ ಪರೀಕ್ಷೆಗಳು ಬಂದ್ರೆ ಏನ್ ಮಾಡೋದು? ಚಿತ್ತವನ್ನು ತಿರುಗಿಸಿ ಒಳಗಡೆ, ಹೊರಗಡೆ ಪರಿಹಾರ ಹುಡುಕ್ಬೇಡ, ಹೊರಗಡೆ ಉತ್ತರ ಹುಡುಕ್ಬೇಡ, ನಿನ್ನೊಳಗೆ ಉತ್ತರ ಹುಡುಕು. ಚಿತ್ತವನ್ನು ತಿರುಗಿಸಿ ಒಳಗಡೆ ಅಂತರ್ಮುಖನಾಗು, ಅಂತರಾಳಕ್ಕಿಳಿ, ನೋಡು ನೋಡಲ್ಲಿ ಏನಿದೆ ಅಲ್ಲಿ ಸತ್ವದ ಚಿನ್ನ ಝರಿ, ಸತ್ವದ ಅಚ್ಛಿನ್ನವಾದ ಅವಿಚ್ಛಿನ್ನವಾದ ಪ್ರವಾಹ ಝರಿ, ಜಲಪಾತವೇ ಇದೆ ಇಲ್ಲಿ, ನಿನ್ನೊಳಗಡೆ ಇದೆ, ಹೊರಗೆಲ್ಲ ಹುಡುಕ್ಬೇಡ, ನಿನ್ನೊಳಗೆ ಇದೆ ಉತ್ತರ. ಅದಕ್ಕೆ ಜ್ಞಾನ ಪ್ರವಾಹ ನಿನ್ನೊಳಗೆ ಸಿಗ್ತದೆ ನಿನಗೆ. ಉಪಮನ್ಯು ಮಾಡಿದ್ದೆ, ಹೊರಗೆ ನೋಡ್ಲಿಕ್ಕೆ ಅವನಿಗೆ ಕಣ್ಣು ಇಲ್ಲ, ಒಳಗೆ ನೋಡ್ಬೇಕು ಅವನು. ತನ್ನೊಳಗೆ ತಿರುಗಿ ನೋಡ್ತಾನೆ ಉಪಮನ್ಯು, ತನ್ನ ಆತ್ಮವನ್ನೇ ಕೇಳ್ತಾನೆ, ಈಗ ಏನ್ ಮಾಡೋದು ಸರಿ ಎಂಬುದಾಗಿ. ಉತ್ತರ ತುಂಬಾ ಸ್ಪಷ್ಟ ಉಪಮನ್ಯುವಿಗೆ. ಉಪಮನ್ಯು ಸ್ಪಷ್ಟವಾಗಿ ಹೇಳ್ತಾನೆ, ಇಲ್ಲ, ಗುರುಗಳಿಗೆ ಕೊಡಬೇಕು ನಾನು, ಗುರುಗಳು ನಾನು ಕೊಡಬೇಕು, ಆಮೇಲೆ ಆಗಲೇ ಸೇವನೆ ಮಾಡೋದು. ಕುರುಡಾಗಿಯೇ ಬದುಕ್ತೇನೆ, ಬದುಕಲಿಕ್ಕೆ ಆಗದಿದ್ರೆ ಸಾಯ್ತೇನೆ. ಆದ್ರೆ ನನ್ನ ಯಾವ ನಿಯಮ ಇದೆಯೋ, ಗುರುಗಳು ನನಗೆ ಮಾಡಿದ ಆದೇಶ ಯಾವುದಿದೆಯೋ ಆದೇಶವನ್ನು ಮೀರೋದಿಲ್ಲ. ಅದನ್ನೇ ಹೇಳ್ತಾರೆ. ಶಿಷ್ಯ ಅಂದ್ರೆ ಏನು? ಶಾಸನೆ ಸ್ಥಿರ ವೃತ್ತಿಶ್ಚ. ಗುರು ವಾಕ್ಯವನ್ನು ಪಾಲನೆ ಮಾಡೋದ್ರಲ್ಲಿ ಸ್ಥಿರ ವೃತ್ತಿ, ಅಲ್ಲಿಗೆ ಆಡೋದಿಲ್ಲ, ಬದಲಾಗೋದಿಲ್ಲ. ಯಾವ ಸಂದರ್ಭ ಬಂದ್ರೂ ಕೂಡ
ಕೂಡ ವಿಚಲಿತನಾಗೋದಿಲ್ಲ. ಅದು ಶಿಷ್ಯ ಅಂದ್ರೆ. ಶಾಸು ಅನುಶಿಷ್ಟವು ಎನ್ನುವ ಧಾತು, ಅದರಿಂದ ಬಂದಿರತಕ್ಕಂಥದ್ದು ಶಿಷ್ಯ ಎನ್ನುವ ಶಬ್ದ. ಶಾಸು ಅನುಶಿಷ್ಟವು, ಈ ಶಾಸ ಧಾತುವಿಗೆ ಪಾಲನೆ, ಆಜ್ಞಾ ಪಾಲನೆ ಎಂಬುದಾಗಿ ಅರ್ಥ. ಶಿಷ್ಯ ಅಂದ್ರೆ ಅದನ್ನು ಮಾಡುವವನು, ಅದನ್ನು ಮಾಡದಿದ್ರೆ ಶಿಷ್ಯನಲ್ಲ ಅವನು. ವಿದ್ಯಾರ್ಥಿ ಅಂದ್ರೆ ಬೇರೆ. ಶಿಷ್ಯ ಅಂತ ಆಗಬೇಕಾದ್ರೆ ಗುರುವಿನ ಶಾಸನಕ್ಕೆ ಒಳಪಡಬೇಕು, ಗುರುವಿನ ಶಾಸನವನ್ನು ಪಾಲಿಸಬೇಕು. ಅಶ್ವಿನಿ ದೇವತೆಗಳಿಗೆ ಬೇಜಾರಾಗಲಿಲ್ಲ. ನಾವು ಇಷ್ಟು ಹೇಳಿದ್ರು ಕೇಳೋದಿಲ್ಲ, ಎಷ್ಟು ಸೊಕ್ಕು ಇವನಿಗೆ ಅಂತಲ್ಲ. ಅವರಿಗೆ ಈ ಉತ್ತರವೇ ಬೇಕಾಗಿತ್ತು. ಅವರು ಮಾಡಿದ್ದು ಪರೀಕ್ಷೆ. ಎಷ್ಟು ಗುರುಭಕ್ತಿ, ಎಷ್ಟು ಗುರುವಾಕ್ಯ ಪಾಲನೆ ಮಾಡ್ತಾನೆ, ಎಂತ ಶಿಷ್ಯ ಇವನು ಎಂಬುದನ್ನೇ ನೋಡಬೇಕಾಗಿತ್ತು. ಯಾವಾಗ ಇವನು ನಿಜವಾದ ಶಿಷ್ಯ ಎಂಬುದು ಅವರಿಗೆ ಗೊತ್ತಾಯಿತು, ಅಶ್ವಿನಿ ದೇವತೆಗಳಿಗೆ ಪ್ರೀತವೋ ಸ್ವಹ, ಸಂತುಷ್ಟರಾದವು ಎಂಬುದಾಗಿ ಅಶ್ವಿನಿ ದೇವತೆಗಳು ಆಶೀರ್ವಾದ ಮಾಡ್ತಾರೆ. ಪ್ರೀತವೋ ಸ್ವಹ, ನಮ್ಮ ಮಾತನ್ನು ನೀನು ಕೇಳಿಲ್ವಲ್ಲ, ನಮ್ಗೆ ಸಂತೋಷ ಆಯ್ತು. ಯಾಕೆ? ನೀನು ಗುರುಗಳ ಮಾತನ್ನು ಕೇಳಿದೆ. ದೇವರು ಬಂದ್ರೆ ಹೇಳಿದ್ರು ಕೇಳಲಿಲ್ಲ ಅಂತ. ಎಷ್ಟು ಚೆನ್ನಾಗಿದೆ. ತನ್ನ ಗುರುವಿನ ಮಾತನ್ನೇ ಪಾಲಿಸೋದು. ದೇವರೇ ಬಂದು ಹೇಳಿದ್ರು ಕೂಡ ಉಪಮನ್ಯು ಅದನ್ನು ಒಪ್ಪಲಿಲ್ಲ. ಹಾಗಾಗಿ ಪ್ರೀತವು ಸ್ವಹ ತವ ಅನಯ ಗುರುಭಕ್ತಿಯ, ನಿನ್ನ ಈ ಗುರುಭಕ್ತಿಯಿಂದ ಪ್ರೀತರಾದವು. ನಿನ್ನ ಉಪಾಧ್ಯಾಯರಿಗೆ ಕಬ್ಬಿಣದ ಹಲ್ಲುಗಳು, ನಿನ್ನ ಹಲ್ಲುಗಳು ಚಿನ್ನದ್ದಾಗಲಿ. ಉಪಾಧ್ಯಾಯ ಸ್ಥಿತಿ ಕಾಷ್ಟಾಯ ಸಹ ದಂತಾಹ ಭವತೋಪಿ ಹಿರಣ್ಮಯ ಭವಿಷ್ಯಂತಿ. ನಿನ್ನ ಉಪಾಧ್ಯಾಯರಿಗೆ ಕಬ್ಬಿಣದ ಹಲ್ಲುಗಳು, ನಿನ್ನ ಹಲ್ಲುಗಳು ಚಿನ್ನದ್ದಾಗಲಿ. ನಿನ್ನ ಗುರುವಿಗೆ ಕರ್ಮಜ ಸುಖ, ಅವರ ಕರ್ಮದ ಮೂಲಕವಾಗಿ ಸುಖವನ್ನು ಕಟ್ಕೊಂಡಿರ್ತಕ್ಕಂಥವರು. ನಿನಗೆ ಸಂಕಲ್ಪದಿಂದಲೇ ಸುಖ ಬರಲಿ ಅಲ್ವಾ? ಈಗ ಕರ್ಮದಿಂದ ಸುಖ ಬರೋದಂದ್ರೇನು? ಈಗ ಒಂದು ಒಳ್ಳೆ ಅಡುಗೆ, ಒಂದು ಕೇಸರಿ ಬಾತ್ ಅಂತ ಅನ್ಕೊಳ್ಳಿ, ಜಾಮೂನ್ ಅಂತ ಅನ್ಕೊಳ್ಳಿ, ತಿನ್ಬೇಕು ಅಂತ ಅನಿಸ್ತು. ನೀವು ಕರ್ಮ ಬೇಕಾಗ್ತದೆ. ಅದಕ್ಕೆ ಬೇಕಾದ ಸಾಮಗ್ರಿಗಳನ್ನು ತರಬೇಕು, ಒಲೆ ಹಚ್ಚಬೇಕು, ಅದನ್ನು ಮಾಡಬೇಕು, ಅಡುಗೆ ಮಾಡಬೇಕು. ಇದು ಕರ್ಮ. ಇದರಿಂದ ಆಮೇಲೆ ಜಾಮೂನ್ ತಿನ್ನುವಾಗ ಸುಖ ಆಯ್ತು ಅಲ್ವಾ? ಕರ್ಮದಿಂದ ಸುಖ. ಮಾವಿನ ಹಣ್ಣು ಮರದ ಮೇಲಿದೆ, ತಿನ್ಬೇಕು ಅಂತ ಇಷ್ಟ ಇದೆ, ತಿನ್ನೋ ಸುಖ ಇದೆ ಒಂದು ತಿನ್ನೋದ್ರಲ್ಲಿ. ಆದ್ರೆ ಮರ ಹತ್ತಿ ಹಣ್ಣನ್ನು ಕೊಯ್ದು ಅಥವಾ ಅಂಗಡಿಗೆ ಹೋಗಿ ದುಡ್ಡು ಕೊಟ್ಟು ಹಣ್ಣನ್ನು ತಂದು ತಿನ್ಬೇಕಲ್ವಾ? ಇದು ಕರ್ಮ. ಇದು ಕರ್ಮದಿಂದ ಸುಖ ಅಂತ. ನೀನು ಉಪಾಧ್ಯಾಯನಿಗೆ ಹೀಗೆ, ಆದ್ರೆ ನಿನಗೆ ಸಂಕಲ್ಪದಿಂದಲೇ ಸುಖ. ಜಾಮೂನು ಬೇಕು ಅಂದ್ರೆ ಜಾಮೂನು ಬರಬೇಕು. ಜಾಮೂನು ತಿನ್ಬೇಕು ಅಂತಲೂ ಇಲ್ಲ, ತಿನ್ನದೇ ಆ ಸುಖ ಬರಬೇಕು. ಹೇಗಿರ್ತಿತ್ತು? ಮನ್ಸರ ತಿಂದ್ರೆ ಸುಖ ಆಗ್ಬೇಕಪ್ಪ ಜಾಮೂನು ಅಂತ ಆಶೀರ್ವಾದ ಮಾಡ್ತಾರೆ ಉಪಮನ್ಯುವಿಗೆ ಅಶ್ವಿನಿ ದೇವತೆಗಳು. ಗುರುವಿಗೆ ಕರ್ಮಜ ಸುಖ, ಉಪಮನ್ಯುವಿಗೆ ಸಂಕಲ್ಪ ಮಾತ್ರೋಪನೀತವಾದ ಸುಖ. ಸಂಕಲ್ಪ ಮಾತ್ರದಿಂದಲೇ ಸಿದ್ಧವಾಗ್ತಕ್ಕಂಥ, ಸಂಕಲ್ಪ ಮಾಡಿದ್ರೆ ಸಾಕು ಬರ್ತಕ್ಕಂಥ ಸುಖ ಉಪಮನ್ಯುವಿಗೆ. ಮಾತ್ರವಲ್ಲ, ನಿನ್ನ ಗುರುಗಳು ಅಂತರಂಗದಲ್ಲಿ ನವನೀತ ಬೆಣ್ಣೆ ಇದ್ದಂತೆ, ತುಂಬಾ ಮೃದು ವಾತ್ಸಲ್ಯಮಯಿ, ಆದರೆ ಬಾಹ್ಯವಾಗಿ ಕಠೋರ. ನೀನು ಅಂತರಂಗದಲ್ಲಿಯೂ ಬಾಹ್ಯದಲ್ಲಿಯೂ ದಯಾವಂತನಾಗುವೆ, ಶಿಷ್ಯರಲ್ಲಿ ದಯೆಯನ್ನು ತೋರುವೆ ಎಂಬುದಾಗಿ ಅಶ್ವಿನಿ ದೇವತೆಗಳು ಗುರುವಿಂದ ಮಿಗಿಲಾಗು, ಗುರುವಿಂದ ಹಿರಿದಾದ ಯೋಗ್ಯತೆ ನಿನ್ನದಾಗಲಿ ಎಂಬುದಾಗಿ ಆಶೀರ್ವಾದ ಮಾಡ್ತಾರೆ. ಕಣ್ಣನ್ನು ಕೊಡ್ತಾರೆ. ಅಪೂಪವನ್ನು ತಿನ್ನದೇ ಕಣ್ಣು ಕೊಡ್ತಾರೆ. ಔಷಧ ಸೇವಿಸದೇ ಕಣ್ಣು ಬರುತ್ತದೆ ಉಪಮನ್ಯುವಿಗೆ. ಬಳಿಕ ಅವರು ಅದೃಶ್ಯರಾಗ್ತಾರೆ. ಉಪಮನ್ಯುವಿಗೆ ಜಗತ್ತು ದೃಶ್ಯವಾಗಿದೆ, ಜಗತ್ತು ಕಾಣ್ತಾ ಇದೆ. ಅವನಿಗೆ ಕಣ್ಣು ಬಂದಿದೆ. ಅವನು ಬಾವಿಯನ್ನು ಹತ್ತಿ ಮೇಲೆ ಬಂದು ಗುರುಗಳ ಬಳಿ ಬಂದು ಗುರುಗಳಿಗೆ ನಮಸ್ಕಾರ ಮಾಡ್ತಾನೆ. ಗರ್ವ ಮಾಡಲಿಲ್ಲ. ಗುರುಗಳೇ, ನೀವು ಹಾಗೆ ಮಾಡಿದ್ರು ಹೀಗೆ ಮಾಡಿದ್ರು, ನಾನು ದೇವತೆಗಳನ್ನ ಸ್ತುತಿಸಿ ಆಶೀರ್ವಾದ ಪಡ್ಕೊಂಡು ಕಣ್ಣು ಪಡ್ಕೊಂಡೆ ಎಂಬುದಾಗಿ ಗರ್ವ ಮಾಡಲಿಲ್ಲ ಅವನು. ವಿನಯವನ್ನು ಮಾಡ್ತಾನೆ. ಗುರುಗಳ ಬಳಿ ಬಂದು ಅಭಿವಾದನ ಮಾಡಿ ಎಲ್ಲ ಕಥೆಯನ್ನು ಹೇಳ್ತಾನೆ. ಬಾವಿ ಒಳಗೆ ಏನು ಸಂಭಾಷಣೆ ನಡೀತು ಆತನಿಗೂ ಅಶ್ವಿನಿ ದೇವತೆಗಳಿಗೂ, ಆ ಸಂಭಾಷಣೆಯನ್ನು ಗುರುಗಳ ಮುಂದೆ ವಿವರಿಸ್ತಾನೆ ಉಪಮನ್ಯು. ಗುರುಗಳಿಗೆ ಎಲ್ಲಿಲ್ಲದ ಸಂತೋಷವಾಯಿತು. ಯಾಕೆಂದ್ರೆ ಶಿಷ್ಯಾದಿಚ್ಛೇದ್ ಪರಾಜಯ, ನನಗಿಂತ ನೀವು ದೊಡ್ಡವನಾಗ್ಬಿಟ್ನಾ ಅಂತ ಗುರುಗಳಿಗೆ ಬೇಜಾರಾಗ್ಲಿಲ್ಲ, ಅಸೂಯೆ ಬರಲಿಲ್ಲ ಗುರುಗಳಿಗೆ. ಬದಲಿಗೆ ಪ್ರೀತಿಮಾನ್ ಬಭೂವ. ಯಾಕೆಂದ್ರೆ ಶಿಷ್ಯಾದಿಚ್ಛೇದ್ ಪರಾಜಯ, ನಿಜವಾದ ಗುರು ತನ್ನ ಶಿಷ್ಯ ತನ್ನನ್ನು ಸೋಲಿಸಲಿ ಅಂತ ಇಷ್ಟಪಡ್ತಾನೆ, ತನ್ನ ಶಿಷ್ಯ ತನ್ನನ್ನು ಮೀರಲಿ ಅಂತ ಇಷ್ಟಪಡ್ತಾನೆ, ತನ್ನ ಶಿಷ್ಯ ತನಗಿಂತ ದೊಡ್ಡವನಾಗಲಿ ಅಂತ ಅಪೇಕ್ಷೆ ಪಡ್ತಾನೆ.
ಯಾಕೆಂದ್ರೆ ಗುರುತ್ವದ ಸಾರ್ಥಕತೆಯನ್ನು, ಶಿಷ್ಯನನ್ನು ತನಗಿಂತ ದೊಡ್ಡವನನ್ನಾಗಿ ಮಾಡಿದ್ರೆ ಗುರುತ್ವ ಗೆದ್ದ ಹಾಗೆ ಅಲ್ಲಿ ಅವನು ಗುರುತ್ವ ಶ್ರೇಷ್ಠ ಅಂತ ಆಯ್ತು. ಪ್ರೀತಿಮಾನ್ ಬಭೂವ, ಬುದ್ಧಿ ಮಾತಿದೆ ನಿನಗೆ ಸಿದ್ಧ ನೀರು ಸಕಲಕಂ. ನಿಮಗೆ ಬುದ್ಧಿ ಮಾತು, ಸಿದ್ಧ ನೀರು ಸಕಲಕಂ. ಜೀವನದಲ್ಲಿ ಎಲ್ಲದಕ್ಕೂ ಸಿದ್ಧ ಇರಿ. ಪರೀಕ್ಷೆಗಳು ಬರ್ತವೆ ಜೀವನದಲ್ಲಿ. ಎದ್ದು ಕುಣಿಯಲ್ಲಿ ಕರ್ಮ. ಯಾರೋ ನಮಗೆ ಕೆಟ್ಟದ್ದು ಮಾಡಿದ್ರಂತಲ್ಲ, ನಾವೇ ಮಾಡಿದ ನಮ್ಮ ಪೂರ್ವ ಪಾಪಗಳು, ಹಿಂದೆ ಯಾವುದೋ ಜನ್ಮದಲ್ಲಿ ಮಾಡಿದ ಕೆಟ್ಟ ಕೆಲಸಗಳು, ಅವು ಈಗ ಬಂದು ಕಷ್ಟವಾಗಿ ಸಂಕಷ್ಟವಾಗಿ ಎದ್ದು ಕುಣಿದಾಗ, ದೈವ ನಮ್ಮ ಸಹಾಯಕ್ಕೆ ಬರದೇ ಇದ್ದಾಗ, ಆ ಸಂದರ್ಭದಲ್ಲಿ ನಾವು ಹಿಂದೆ ಮಾಡಿದ ಪುಣ್ಯ ನಮ್ಮ ಸಹಾಯಕ್ಕೆ ಬರದೇ ಇದ್ದಾಗ ಕಂಗೆಡಬೇಡ. ಉಪಮನ್ಯುವಿನ ಹಾಗೆ ಸ್ಥಿರಚೇತನಾಗಿರು. ಗುರುವಾಕ್ಯವನ್ನು ಪಾಲಿಸು. ಗುರುಗಳ ಮಾರ್ಗದರ್ಶನವನ್ನು ಸ್ವೀಕಾರ ಮಾಡು. ಅದ್ಭುತಗಳು ಅರಿದಲ್ಲ, ಅದ್ಭುತಗಳು ಅಪರೂಪ ಅಲ್ಲ. ಪವಾಡಗಳು ನಡೀಬಹುದು ಜೀವನದಲ್ಲಿ. ಭವ್ಯಕ್ಕೆ ಹತ್ತಿಲ್ಲ. ಆಶೀರ್ವಾದ ನಿನಗೆ ಪರಿಸಲಿಕ್ಕೆ ಆರಂಭ ಆಯ್ತು ಅಂದ್ರೆ ಇಂತೆಷ್ಟೇ ಒಳ್ಳೇದಾಗ್ಬೋದು ಅನ್ನುವ ಇತಿಮಿತಿಗಳೇ ಇಲ್ಲ. ಎಷ್ಟು ಬೇಕಾದ್ರೂ ಒಳ್ಳೇದಾಗ್ಬಹುದು. ಸಿದ್ಧನಾಗಿ ಎಲ್ಲಕ್ಕಂ ಎಂಬ ಕಗ್ಗವನ್ನು ನೆನಪು ಮಾಡ್ಕೊಳ್ಳಿ. ಆಮೇಲೆ ಗುರುಗಳು ಏನ್ ಆಶೀರ್ವಾದ ಮಾಡಿದ್ರು ಅಂದ್ರೆ, ಗುರುಗಳ ಮೊದಲನೇ ಆಶೀರ್ವಾದ ಯಥಾ ಅಶ್ವಿನಾ ವಾಹತು ತಥಾತ್ವಂ ಶ್ರೇಯೋ ವಾಪ್ಸಿಸಿ. ಅಶ್ವಿನಿಯ ದೇವತೆಗಳು ನಿನಗೆ ಏನು ಆಶೀರ್ವಾದ ಮಾಡಿದ್ರು ಅದು ಫಲಿಸಲಿ. ನೀನು ನನಗಿಂತ ದೊಡ್ಡವನ, ನನಗಿಂತ ಹಿರಿದಾದ ಸಾಧನೆಯನ್ನು ನೀನು ಮಾಡುವವನಾಗು. ಮಾತ್ರವಲ್ಲ, ಸರ್ವೇಚಿತ ವೇದಾ ಪ್ರತಿಭಾಸ್ತಿಯಂತಿ, ಎಲ್ಲ ವೇದಗಳು ನಿನಗೆ ಗೋಚರವಾಗಲಿ. ಸರ್ವಾಣಿ ಚ ಧರ್ಮಶಾಸ್ತ್ರಾಣಿ, ಎಲ್ಲ ಧರ್ಮಶಾಸ್ತ್ರಗಳು ನಿನಗೆ ಗೋಚರವಾಗಲಿ. ವೇದ ಅಂದ್ರೆ ಏನು? ಸೃಷ್ಟಿಯ ವರ್ಣನೆ ವೇದ ಅಂದ್ರೆ. ಸಮಸ್ತ ಪ್ರಪಂಚ ಇದೆಯಲ್ಲ, ಇಡೀ ಜಗತ್ತನ್ನು ವೇದ ವರ್ಣಿಸಿಬಿಟ್ಟಿದೆ. ಸಮಸ್ತ ಸೃಷ್ಟಿಯ ಶಬ್ದರೂಪವೇ ವೇದ. ಧರ್ಮಶಾಸ್ತ್ರ ಅಂದ್ರೆ ಜೀವನದ ನಿರೂಪಣೆ. ವೇದ ಅಂದ್ರೆ ಸೃಷ್ಟಿ, ಧರ್ಮಶಾಸ್ತ್ರ ಅಂದ್ರೆ ಬದುಕು. ಬದುಕು ಹೇಗಿರ್ಬೇಕು, ಹೇಗಿರಬಾರ್ದು, ಏನನ್ನು ಮಾಡಬೇಕು, ಏನನ್ನು ಮಾಡಬಾರ್ದು, ಇದನ್ನು ಧರ್ಮಶಾಸ್ತ್ರ ತೋರಿಸ್ಕೊಡ್ತದೆ. ಬದುಕಿನ ಮಾರ್ಗದರ್ಶನ ಧರ್ಮಶಾಸ್ತ್ರ ಅಂದ್ರೆ. ವೇದ ಅಂದ್ರೆ ಚರಾಚರ ಜಗತ್ತಿನ ಸಮಸ್ತ ಸೃಷ್ಟಿಯ ನಿರೂಪಣೆ ಅದು. ಅಲ್ಲಿಗೆ ಗುರುಗಳ ಆಶೀರ್ವಾದ ಹೇಗಿತ್ತು ಉಪಮನ್ಯುವಿಗೆ ಅಂದ್ರೆ, ಸಮಸ್ತ ಸೃಷ್ಟಿಯು ನಿನ್ನ ಕಣ್ಣು ಮುಂದೆ ಇರಲಿ. ಕುರುಡಾದ ಉಪಮನ್ಯುವಿಗೆ ಸಮಸ್ತ ಸೃಷ್ಟಿಯು ನಿನಗೆ ವೇದವಾಗಿ ಗೋಚರಿಸಲಿ. ಮಾತ್ರವಲ್ಲ, ಈ ಬದುಕಿನಲ್ಲಿ ಯಾವುದು ಸರಿ, ಯಾವುದು ತಪ್ಪು, ಏನನ್ನು ಮಾಡಬೇಕು, ಏನನ್ನು ಮಾಡಬಾರದು, ಏನು ಮಾಡಿದ್ರೆ ಏನಾಗ್ತದೆ ಎನ್ನುವ ಈ ಧರ್ಮಶಾಸ್ತ್ರ ವಿಧಿಯಲ್ಲ ತಾನಾಗಿ ನಿನಗೆ ಗೋಚರಿಸಲಿ. ನೋಡಿ, ಜೀವನವಿಡೀ ದಿನವಿಡೀ ಓದಿದ್ರು, ಹಾಗೆ ಜೀವನವಿಡೀ ಕಳೆದ್ರು, ಯಾವ ವೇದಗಳು ಧರ್ಮಶಾಸ್ತ್ರಗಳು ಗೋಚರಿಸೋದಿಲ್ಲವೋ, ಯಾವುದು ಅರ್ಥವಾಗೋದೇ ಇಲ್ವೋ ಅಂತದ್ದು ಒಂದು ಹೊತ್ತಿನಲ್ಲಿ ಅರ್ಥ ಆಯ್ತು ಉಪಮನ್ಯುವಿಗೆ. ಈಗ ಹೇಳಿ, ಗುರುಗಳು ಒಳ್ಳೆಯವರು ಅಲ್ವೋ? ಕಥೆ ಅರ್ಧ ಕೇಳ್ಕೊಂಡು ಏನು ಈ ಗುರುಗಳು ಅಂದ್ರೆ, ಗುರುಗಳು ಬೇಡ, ಗುರುಕುಲವೂ ಬೇಡ, ಸಹವಾಸವೂ ಬೇಡ, ಇಷ್ಟೆಲ್ಲ ಕಷ್ಟ ಕೊಡೋದಾ ಅಂತ ಅನ್ಕೋಬೇಡಿ. ಯಾಕೆಂದ್ರೆ ಆ ಒಂದು ದಿನ, 2 ದಿನ, 4 ದಿನದ ಕಷ್ಟದ ಮುಂದೆ ದೊಡ್ಡ ಸುಖವಿರ್ಬಹುದು, ದೊಡ್ಡ ಶ್ರೇಯಸ್ಸಿರ್ಬೋದು. ಇಷ್ಟು ಕಷ್ಟ ಕೊಟ್ಟು ಇಷ್ಟು ಸುಖ ಕೊಡ್ಬೋದು, ಇಷ್ಟು ಶ್ರೇಯಸ್ಸನ್ನು ಕೊಡ್ಬೋದು ಗುರುಗಳು ಇಟ್ಕೊಟ್ಟಿರ್ತಾರೆ ಅಂತ ಸಂಕಲ್ಪವನ್ನು ಗುರುಗಳಾದವರು. ಹಾಗಾಗಿ ಸರ್ವಾಣಿ ಚ ಧರ್ಮಶಾಸ್ತ್ರಾಣಿ ಏಷಾಪಿ ತಸ್ಯಾವೇ ಪರೀಕ್ಷಾ ಉಪಮನ್ಯು. ಇದು ಉಪಮನ್ಯುವಿನ ಪರೀಕ್ಷೆ. ಈಗ ನಿಮಗೊಂದು ಪ್ರಶ್ನೆ ಕೇಳ್ತೇವೆ, ನೀವು ಆಮೇಲೆ ಉತ್ತರ ಹೇಳಿ, ಪರವಾಗಿಲ್ಲ. ದನ ಕಾಯ್ದ್ರೆ ಒಳ್ಳೇದಾಗತ್ತೋ ಕೆಟ್ಟದಾಗತ್ತೋ? ದನ ಕಾಯೋದ್ರ ಫಲ ಏನು? ಉಪಮನ್ಯುವಿಗೆ ಗುರುಗಳು ಕೊಟ್ಟ ಕೆಲಸ ಏನು? ದನ ಕಾಯಿ. ಹಸುಗಳನ್ನು ಕಾದ ಉಪಮನ್ಯುವಿಗೆ ಸಿಕ್ಕಿದ ಫಲವೇನು ಎಂಬುದನ್ನು ನೀವು ಆಮೇಲೆ ಗುರುಕುಲಕ್ಕೆ ಕೂತ್ಕೊಂಡು ನಿಧಾನವಾಗಿ ಆಲೋಚನೆ ಮಾಡಿ. ಏನೆಲ್ಲ ಸಿಕ್ಕುತ್ತೋ ಅವನಿಗೆ ಗೋಸೇವೆಯ ಒಂದು ಫಲ, ಗುರು ಸೇವೆಯ ಒಂದು ಫಲ ಎಂಬುದನ್ನು ಸಮಾಧಾನವಾಗಿ ಆಲೋಚನೆ ಮಾಡಿ.